ಪ್ರಸಂಗಿ 3ನೇ ಅಧ್ಯಾಯ 1ರಿಂದ 5ನೇ ವಚನದವರೆಗೂ. ಪ್ರಸಂಗಿ 3ನೇ ಅಧ್ಯಾಯ 1ರಿಂದ 5ನೇ ವಚನದವರೆಗೂ. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಹುಟ್ಟುವ ಸಮಯ, ಸಾಯುವ ಸಮಯ, ನೆಡುವ ಸಮಯ, ನೆಟ್ಟದ್ದನ್ನು ಕಿತ್ತು ಹಾಕುವ ಸಮಯ, ಕೊಲ್ಲುವ ಸಮಯ, ಸ್ವಸ್ಥ ಮಾಡುವ ಸಮಯ, ಕೆಡವಿ ಬಿಡುವ ಸಮಯ, ಕಟ್ಟುವ ಸಮಯ, ಅಳುವ ಸಮಯ, ನಗುವ ಸಮಯ, ಗೋಳಾಡುವ ಸಮಯ, ಕುಣಿದಾಡುವ ಸಮಯ, ಕಲ್ಲುಗಳನ್ನು ಚೆಲ್ಲುವ ಸಮಯ, ಕಲ್ಲುಗಳನ್ನು ಕೂಡಿಸುವ ಸಮಯ, ಅಪ್ಪುವ ಸಮಯ, ಅಪ್ಪದಿರುವ ಸಮಯ. ಪ್ರೀತಿಯುಳ್ಳಂಥ ದೇವಜನರೇ, ನಮ್ಮ ಜೀವನದಲ್ಲಿ ನಾವು ಅಂದುಕೊಂಡ ಹಾಗೆ ಎಲ್ಲವೂ ಆಗೋದಾದರೆ ಎಷ್ಟು ಸಂತೋಷ. ನಮ್ಮ ಜೀವಿತದಲ್ಲಿ ಕಷ್ಟವೇ ಬರದೆ ಹೋದರೆ ಎಷ್ಟು ಸಂತೋಷ. ನಮ್ಮ ಜೀವಿತದಲ್ಲಿ ಒಂದು ಸಾರಿ ನಾವು ಯಾವುದೋ ಒಂದು ಒಳ್ಳೆಯ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಿರುವಾಗ ಅದೇ ಪರಿಸ್ಥಿತಿ ಸದಾಕಾಲ ನಮ್ಮ ಜೊತೆಯಲ್ಲಿರುವುದಾದರೆ ಎಷ್ಟು ಸಂತೋಷ. ಹೀಗೆ ಅನೇಕ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಾವು ಅಂದುಕೊಂಡ ಹಾಗೆ ನಡೆದರೆ, ಯಾವುದೂ ಬದಲಾಗದೆ ಹೋದರೆ ನಮಗೆ ಎಷ್ಟು ಸಂತೋಷ ಪ್ರಿಯರೇ. ಆದರೆ ನಾವು ಅನೇಕ ಬಾರಿ ನಾವು ಕಾಣುವಂಥದ್ದು ಏನಂತಂದರೆ, ನಮ್ಮ ಜೀವಿತದಲ್ಲಿ ಸಮಯಗಳು ಬದಲಾಗ್ತದೆ, ನಮ್ಮ ಜೀವಿತದಲ್ಲಿ ಕಾಲಗಳು ಬದಲಾಗ್ತದೆ ಪ್ರಿಯರೇ. ಸೀಸನ್ ವಿಲ್ ಚೇಂಜ್ ಇನ್ ಅವರ್ ಲೈಫ್. ಓಕೆ, ಆ್ಯಂಡ್ ಅನೇಕ ಬಾರಿ ಅನೇಕ ಕಾಲಘಟ್ಟಗಳಲ್ಲಿ ನಾವು ಹಾದು ಹೋಗ್ತೇವೆ. ಕೆಲವೊಂದು ಸರಿ ಕಷ್ಟದ ಸಮಯದಲ್ಲಿ ನಾವು ಹಾದು ಹೋಗ್ತೇವೆ, ಕೆಲವೊಂದು ಸರಿ ಸಂತೋಷದ ಸಮಯದಲ್ಲಿ ನಾವು ಹಾದು ಹೋಗ್ತೇವೆ, ಕೆಲವೊಂದು ಸಾರಿ ಸೋಲುವಂಥ ಸಮಯದಲ್ಲಿ ಹಾದು ಹೋಗ್ತೇವೆ, ಕೆಲವೊಂದು ಸಾರಿ ಗೆಲ್ಲುವಂಥ ಸಮಯದಲ್ಲಿ ಹಾದು ಹೋಗ್ತೇವೆ, ಕೆಲವೊಂದು ಸಮಯದಲ್ಲಿ ಜೀವನವೇ ಸಾಕು ಅನ್ನುವಂಥ ರೀತಿಯಾದಂಥ ಸಮಯದಲ್ಲಿ ನಾವು ಹಾದು ಹೋಗ್ತೇವೆ. ಏನೋ ಕೆಲವೊಂದು ಸಾರಿ ಅಯ್ಯೋ ದೇವರು ನನಗೇನಾದರೂ ಇಟ್ಟಿದ್ದಾರೆ, ನಾನು ಬದುಕ್ತೇನೆ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ನಾವು ಹಾದು ಹೋಗ್ತೇವೆ. ವಿ ಸೇ ದಿಸ್ ಆಸ್ ಸೀಸನ್, ಇದನ್ನು ಕಾಲಗಳು ಎಂಬುದಾಗಿ ನಾವು ಕರಿತೇವೆ. ಫಾರ್ ಎಕ್ಸಾಂಪಲ್, ಈಗ ಬೇಸಿಗೆಗಾಲ ಇದೆ, ಮಳೆಗಾಲ ಇದೆ, ಚಳಿಗಾಲ ಇದೆ, ವಸಂತ ಕಾಲ ಇದೆ. ಹೀಗೆ ಕಾಲಗಳಿಗೆ ತಕ್ಕಂತೆ ವಾತಾವರಣ ಬದಲಾಗ್ತದೆ. ಆ ವಾತಾವರಣದ ತಕ್ಕಂತೆ ನಮ್ಮ ಒಂದು ಉಡುಪುಗಳು, ನಮ್ಮ ಒಂದು ಅನಿಸುವಿಕೆ, ನಮ್ಮ ಫೀಲಿಂಗ್ಸ್ ಇದೆಲ್ಲ ಬದಲಾಗ್ತಾನೆ ಹೋಗುತ್ತೆ. ಸೊ ನಾವು ದೇವರ ವಾಕ್ಯದಲ್ಲಿ ನಾವು ನೋಡೋದಾದರೆ ಕಾಲಗಳನ್ನು ದೇವರೇ ಉಂಟು ಮಾಡಿದ್ದು ಪ್ರೇರೆ, ಕಾಲಗಳನ್ನು ದೇವರೇ ಉಂಟು ಮಾಡಿದ್ದು. ಸೊ ಇಲ್ಲಿ ಪ್ರಸಂಗಿ ಯಾರು? ಸಲ್ಮೋನನು, ಪ್ರಸಂಗಿ ಎಂಬುದಾಗಿ ಅಂದಿಸಿಕೊಳ್ಳುವಂಥ ಸಲ್ಮೋನನು. ನಾವು ನೋಡೋದಾದರೆ ದೇವರು ಹೇಳಿದರು, ಈ ಲೋಕದಲ್ಲಿ ನಿನ್ನಷ್ಟು ಜ್ಞಾನಿ ಯಾರಿರೋದಿಲ್ಲ, ಯಾರು ಹುಟ್ಟೋದಿಲ್ಲ ಎಂಬುದಾಗಿ, ಯೇಸು ಸ್ವಾಮಿಯನ್ನು ಬಿಟ್ಟು. ಯಾಕಂದರೆ ಯೇಸು ಸ್ವಾಮಿ ಮನುಷ್ಯರಾಗಿ ಹುಟ್ಟಿದರು, ಆದರೆ ಅವರು ದೇವಕುಮಾರರು. ಸೊ ಅವರನ್ನು ಬಿಟ್ಟು ಈ ಲೋಕದಲ್ಲಿ ಪ್ರಸಂಗಿಯ ಹಾಗೆ ಅಥವಾ ಸಲ್ಮೋನನ ಹಾಗೆ ಜ್ಞಾನವಂತರು ಯಾರಿಲ್ಲ ಪ್ರೇರ. ಸೊ ಅಷ್ಟು ಜ್ಞಾನವನ್ನು ಹೊಂದಿದಂಥ ಸಲ್ಮೋನನು ಹೇಳ್ತಿರುವಂಥ ಮಾತು, ನಮ್ಮೆಲ್ಲರಿಗೂ ಹೇಳ್ತಿರುವಂಥ ಒಂದು ಕಿವಿ ಮಾತು ಏನಂದರೆ, ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ದೇರ್ ಇಸ್ ಅ ಸೀಸನ್ ಫಾರ್ ಎವ್ರಿ ವರ್ಕ್, ದೇರ್ ಇಸ್ ಅ ಸೀಸನ್ ಫಾರ್ ಎವ್ರಿಥಿಂಗ್. ಪ್ರತಿಯೊಂದು ಕೂಡ ಕಾಲವು ಅದು ಯಾವಾಗಲೂ ಇರುವಂಥದ್ದಾಗಿದೆ. ಆ್ಯಂಡ್ ಪ್ರತಿಯೊಂದು ಕಾಲಕ್ಕೂ ಕೂಡ ಕೆಲವೊಂದು ಕೆಲಸಗಳಿದೆ ಅಥವಾ ಕೆಲವೊಂದು ಪರ್ಪಸ್ ಇದೆ, ಉದ್ದೇಶವಿದೆ. ಪ್ರತಿಯೊಂದು ಕೆಲಸಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆ್ಯಂಡ್ ಆ ಒಂದು ಕ್ಲುಪ್ತವಾದಂಥ ಕಾಲದಲ್ಲಿ ನಡೆಯುವಂಥ ಕೆಲಸಕ್ಕೆ ಒಂದು ಉದ್ದೇಶ ಇದೆ. ಹಲ್ಲೆಲೂಯಾ. ಸೊ ಕಾಲ ಕ್ಲುಪ್ತವಾಗಿದೆ, ಆ ಕ್ಲುಪ್ತವಾದಂಥ ಕಾಲ ಅಂದರೆ ತಕ್ಕಂಥ ಕಾಲವಾಗಿದೆ. ಆ ತಕ್ಕಂಥ ಕಾಲದಲ್ಲಿ ನಡೆಯುವಂಥ ಕೆಲಸಕ್ಕೆ ಒಂದು ಉದ್ದೇಶ ಇರ್ತದೆ. ಆ್ಯಂಡ್ ದೇವರು ಅದನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿರ್ತಾರೆ. ಸಮಯವನ್ನು ಅಥವಾ ಕಾಲವನ್ನು ಸೀಸನನ್ನು ದೇವರು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರ್ತಾರೆ. ಓಕೆ, ಸೊ ನಾವು ನೋಡ್ತೇವೆ, ನಾವು ಎಷ್ಟೇ ಬೆಳೆದರೂ ಕೂಡ ಕಾಲಗಳನ್ನು, ಫಾರ್ ಎಕ್ಸಾಂಪಲ್ ಮಳೆಗಾಲವನ್ನು ಬೇಸಿಗೆಗಾಲವಾಗಿ ಮಾಡೋದಕ್ಕಾಗೋದಿಲ್ಲ, ಬೇಸಿಗೆಗಾಲವನ್ನು ಮಳೆಗಾಲವಾಗಿ ಮಾರ್ಪಡಿಸೋದಕ್ಕಾಗೋದಿಲ್ಲ, ಅಥವಾ ಮಳೆಗಾಲವನ್ನು ಚಳಿಗಾಲ ಮಾಡೋದಕ್ಕಾಗೋದಿಲ್ಲ, ಅಥವಾ ಚಳಿಗಾಲವನ್ನು ಬೇಸಿಗೆಗಾಲವಾಗಿ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ನಾಟ್ ಕಂಟ್ರೋಲ್ಡ್ ಬೈ ಅಸ್, ದಿಸ್ ಈಸ್ ಕಂಟ್ರೋಲ್ಡ್ ಬೈ ಗಾಡ್. ದೇವರಿಂದ ಆ ಕಾಲಗಳು ನಿಯಂತ್ರಿಸಲ್ಪಟ್ಟಿದೆ. ದೇವರೇ ಅದನ್ನು ಏನು ಮಾಡ್ತಾರೆ,
ನಿಯಂತ್ರಿಸ್ತಾರೆ. ಆದರೆ ನಾವು ಆ ಕಾಲವನ್ನು ಅರ್ಥ ಮಾಡಿಕೊಳ್ಳದೆ ಹೋದರೂ ಕೂಡ ದೇವರು ಎಲ್ಲ ಕಾಲವನ್ನು ಅರ್ಥ ಮಾಡಿಕೊಂಡಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನಾವು ಕಾಲಗಳನ್ನು, ನಾನು ಮಾತನಾಡ್ತಾ ಇರುವಂಥದ್ದು ಈಗ ಸ್ವಾಭಾವಿಕವಾದ ಕಾಲದ ಬಗ್ಗೆ ಅಲ್ಲ, ಚಳಿಗಾಲ, ಬೇಸಿಗೆಗಾಲ, ಮಳೆಗಾಲ ಅದ್ರ ಕುರಿತಾಗಲ್ಲ. ನಮ್ಮ ಜೀವಿತದಲ್ಲಿ ಬದಲಾಗುವಂಥ ಕಾಲದ ಕುರಿತಾಗಿ ಅನೇಕ ಬಾರಿ ನಾವು ಅರ್ಥ ಮಾಡಿಕೊಳ್ಳದೆ ಹೋದರೂ ಕೂಡ ದೇವರು ಅದೆಲ್ಲವನ್ನು ತಿಳಿದಂಥವರಾಗಿದ್ದಾರೆ. ಹಲ್ಲೆಲೂಯಾ. ನಮಗೆ ಅರ್ಥವಾಗೋದಿಲ್ಲ, ಅರ್ಥವಾಗದೆ ಹೋದರೂ ಕೂಡ ದೇವರು ಅದೆಲ್ಲವನ್ನು ತಿಳಿದವರಾಗಿದ್ದಾರೆ. ಫಾರ್ ಎಕ್ಸಾಂಪಲ್, ದೇವರು ಅಬ್ರಾಮನಿಗೆ ವಾಗ್ದಾನ ಮಾಡಿದರು. ಅವನು 90 ವರ್ಷದವನಾಗಿದ್ದಾಗ ಅಬ್ರಾಮನಿಗೆ ವಾಗ್ದಾನ ಮಾಡಿದರು, ನಾನು ನಿನಗೆ ಮಗುವನ್ನು ಕೊಡ್ತೇನೆ, ನಾನು ನಿನಗೆ ಸಂತಾನವನ್ನು ಕೊಡ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದರು. ಸೊ ಅದು ದೇವರ ವಾಗ್ದಾನ. ದೇವರು ಹೇಳಿದರು, ಒಂದು ಕಾಲವನ್ನು ತರ್ತೇನೆ, ಆ ಕಾಲದಲ್ಲಿ ನಿನಗೇನಾಗ್ತದೆ, ಮಗು ಹುಟ್ಟುತ್ತದೆ, ನಿನಗೆ ಒಂದು ಮಗುವನ್ನು ನಾನು ಕೊಡಲಿಕ್ಕಿದ್ದೇನೆ ಎಂಬುದಾಗಿ ದೇವರಲ್ಲಿ ಏನು ಮಾಡ್ತಾರೆ, ಅವರಿಗೆ ಅಬ್ರಾಮನಿಗೆ ಒಂದು ವಾಗ್ದಾನ ಮಾಡ್ತಾರೆ. ಸರಿ, ವಾಗ್ದಾನ ಮಾಡಿ ಆಯಿತು. ಸೊ ವಾಗ್ದಾನ ಮಾಡಿದ ಮೇಲೆ 10 ವರ್ಷಗಳು ಅಬ್ರಾಮನು ಕಾಯ್ದುಕೊಂಡಿದ್ದ. 10 ವರ್ಷ ಕಾಯುವಂಥ ಸಮಯವಾಗಿತ್ತು. ಒಂದು ಸಮಯ ಏನಾಗಿದ್ದು, ದೇವರ ವಾಗ್ದಾನದ ಸಮಯ. ದೇವರು ವಾಗ್ದಾನವನ್ನು ಅಬ್ರಾಮನಿಗೆ ಮಾಡಿದರು. ಮಾಡಿದ ಮೇಲೂ ಕೂಡ ಅಬ್ರಾಮನು ಕಾಯಬೇಕಾದಂಥ ಪರಿಸ್ಥಿತಿ ಬಂತು. ಬಿಕಾಸ್ ದೇರ್ ವಾಸ್ ಅ ಸೀಸನ್. ಅಲ್ಲಿ ಒಂದು ಕಾಲವಿತ್ತು. ಯಾವ ಕಾಲ? ಅಬ್ರಾಮನು ಕಾಯ್ದಿರುವಂಥ ಕಾಲ, ದೇವರ ಮೇಲೆ ಭರವಸೆ ಇಡುವಂಥ ಕಾಲ. ಅಬ್ರಾಮನು ದೇವರ ಮೇಲೆ ಭರವಸೆ ಇಟ್ಟಿದ್ದ. ದೇವರು ಕೊಡ್ತೇನೆ ಎಂಬುದಾಗಿ ಹೇಳಿದಂತನ್ನ ಕೊಟ್ಟಿಲ್ಲ ಎಂಬುದಾಗಿ ಹೇಳಿ ದೇವರನ್ನ ಅಲ್ಲಗಳೆದು ಅಬ್ರಾಮನು ಹೋಗಲಿಲ್ಲ. ಆ ಸಮಯದಲ್ಲೂ ಕೂಡ ದೇವರ ಮೇಲೆ ಸಂಪೂರ್ಣವಾದಂಥ ಭರವಸೆಯನ್ನಿಟ್ಟು ವಾಗ್ದಾನ ಮಾಡಿದಂಥವನು ನಂಬಿಗಸ್ತನು, ನಾನು ಅವರಿಗೆ ನಂಬಿಗಸ್ತನಾಗಿರ್ತೇನೆ ಎಂಬುದಾಗಿ ಅಬ್ರಾಮನು ನಂಬಿಗಸ್ತನಾಗಿದ್ದ. ಆ ಕಾಲ ಮುಗಿದ ಮೇಲೆ, ಅವನು ಕಾಯುವಂಥ ಕಾಲ ಮುಗಿದ ಮೇಲೆ ದೇವರು ಏನು ಮಾಡ್ತಾರೆ, ಅವನಿಗೆ ಮಗುವನ್ನು ಕೊಡ್ತಾರೆ, ಈಸಾಕನನ್ನು ಕೊಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಸೊ ನಾವು ಇದರಲ್ಲಿ ಅರ್ಥ ಮಾಡ್ಕೊಳ್ತೇವೆ ಏನಂತಂದರೆ, ದೇವರ ಸಮಯ ಮೇ ಬಿ ಆ ಒಂದು 10 ವರ್ಷದಲ್ಲಿ ಅಬ್ರಾಮನಿಗೆ ತಿಳಿಯದೇ ಇರ್ಬೋದಿತ್ತು. ಏನಂದರೆ, ಯಾಕೆ ದೇವರು ಕೊಡ್ತೀನಿ ಎಂಬುದಾಗಿ ಹೇಳಿ ಒಂದು ದಿನ ಎದ್ದು ನೋಡ್ತಾನೆ, ಇಲ್ಲ. ಇನ್ನೊಂದು ದಿನ ಎದ್ದು ನೋಡ್ತಾನೆ, ಇಲ್ಲ. 1 ವರ್ಷ ಆದಮೇಲೆ ನೋಡ್ತಾನೆ, ಇಲ್ಲ, ಮಗು ಇಲ್ಲ. 2 ವರ್ಷ ಆದಮೇಲೆ ನೋಡ್ತಾನೆ, ಮಗು ಇಲ್ಲ. 3 ವರ್ಷ, 4 ವರ್ಷ, 5 ವರ್ಷ, ಇದೇ ರೀತಿಯಲ್ಲಿ ಅವನು 10 ವರ್ಷಗಳವನು ಕಾಯ್ದ. ಹಂಗಂದ್ರೆ ಏನು? ಅದರ ಅರ್ಥ ಏನು? ಹಿ ನ್ಯೂ ದಟ್ ಗಾಡ್ ವಿಲ್ ಡೂ ಹೀಸ್ ಪ್ರಾಮಿಸ್, ಹಿ ವಿಲ್ ಕಂಪ್ಲೀಟ್ ಹೀಸ್ ಪ್ರಾಮಿಸ್. ದೇವರು ತನ್ನ ವಾಗ್ದಾನವನ್ನು ಪೂರ್ತಿಗೊಳಿಸ್ತಾರೆ. ಆದರೆ ಪೂರ್ತಿಗೊಳಿಸುವಂಥದ್ದು ತನ್ನ ಕಾಲಕ್ಕೆ, ತನ್ನ ಸಮಯಕ್ಕೆ. ಎಲ್ಲ ದೇವಜನರು, ಸತ್ಯವೇದದಲ್ಲಿ ಅನೇಕ ದೇವಜನರು ಅದನ್ನು ಅರಿತಿದ್ರು ಪ್ರಿಯರೇ. ಅದಕ್ಕಾಗಿ ಅವರು ತಾಳ್ಮೆಯಿಂದ ಇದ್ದರು. ದೇ ವರ್ ಪೇಷಂಟ್. ವೈ? ಬಿಕಾಸ್ ದೇ ನ್ಯೂ ದಟ್ ಗಾಡ್ ವಿಲ್ ಡೂ ಎವ್ರಿಥಿಂಗ್ ಇನ್ ಹಿಸ್ ಓನ್ ಟೈಮ್. ದೇವರು ಎಲ್ಲವನ್ನು ತನ್ನ ಸರಿಯಾದಂಥ ಸಮಯದಲ್ಲಿ, ಮೇ ಬಿ ನಮಗೆ ಅದು ಲೇಟು ಎಂಬುದಾಗಿ ಅನಿಸ್ಬೋದು, ಆದರೆ ದೇವರು ಎಲ್ಲವನ್ನು ಸರಿಯಾದ ಸಮಯಕ್ಕೆ ಮಾಡುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ. ಯಾಕೆ ನಾನು ಇದನ್ನು ಹೇಳ್ತೇನೆ ಅಂದರೆ, ವೆನ್ ವಿ ಅಂಡರ್ಸ್ಟ್ಯಾಂಡ್ ದಿಸ್ ಫ್ಯಾಕ್ಟ್, ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ನಾವು ಸಂಗತಿಗಳನ್ನು ಅಥವಾ ಪರಿಸ್ಥಿತಿಗಳನ್ನು ಕಾಡುವಂಥ ಒಂದು ನೋಟ ಬೇರೆ ಆಗ್ತದೆ. ನಾವು ಅದನ್ನು ಎದುರಿಸುವಂಥ ವಿಧಾನ ಅದು ಬೇರೆ ಆಗ್ತದೆ ಪ್ರಿಯರೇ. ಹಲ್ಲೆಲೂಯಾ. ನೋಡ್ರಿ, ದೇವರು ಅಬ್ರಾಮನಿಗೆ ವಾಗ್ದಾನ ಮಾಡಿದ್ದರೂ ಕೂಡ ಸಾರಳಿಗೆ ಅದರ ಕುರಿತಾದಂಥ ಒಂದು ಸಂಶಯ ಇತ್ತು. ಅಯ್ಯೋ, ನನಗೆ ವಯಸ್ಸಾಗಿದೆ, ನನ್ನ ಗಂಡನಿಗೆ ವಯಸ್ಸಾಗಿದೆ, ಮಗು ಹುಟ್ಟುವಂಥ ಯಾವುದೇ ಅವಕಾಶ ನಮ್ಮಲ್ಲಿಲ್ಲ, ಮಗು ಹುಟ್ಟುವಂಥ ಯಾವುದೇ ಒಂದು ಕುರುಹುಗಳು ಕೂಡ ನಮ್ಮಲ್ಲಿ ಇಲ್ಲ, ನಾನು ಹೇಗೆ ವೇಟ್ ಮಾಡಲಿ? ಸೊ ನಾನೇನು ಮಾಡ್ತೇನೆ, ದೇವರಿಗೆ ಸಹಾಯ ಮಾಡ್ತೇನೆ ಅನ್ನುವಂಥ ರೀತಿಯಲ್ಲಿ ಸಾರಳು ಏನು ಮಾಡ್ತಾ ಇದ್ದಾಳೆ, ತನ್ನ ಸೇವಕಿಯನ್ನು ಅಬ್ರಾಮನಿಗೆ ಮದುವೆ ಮಾಡಿ ಕೊಡ್ತಾ ಇದ್ದಾಳೆ. ಇವಳನ್ನ ಮದುವೆಯಾಗಿ ಇವಳಿಗೆ ಹುಟ್ಟುವಂಥ ಮಗುವನ್ನೇ ನಮ್ಮ ಮಗು ಎಂಬುದಾಗಿ ನಾವು ತೆಗೆದುಕೊಳ್ಳೋಣ ಎಂಬುದಾಗಿ ಆಗಿನ ಕಾಲದಲ್ಲಿ ಅದಿತ್ತು. ಸೊ ಅಬ್ರಾಮನು ಏನು ಮಾಡ್ತಾನೆ, ಸರಿ, ನಿನಗೆ ನಂಬಿಕೆ ಇಲ್ಲ ಅಂದರೆ ನಾನು ನಂಬ್ತೇನೆ, ಆದರೆ ನಿನಗೆ ನಂಬಿಕೆ ಇಲ್ಲ ಅಂದರೆ ನಾನು ಏನು ಮಾಡಲಿ ಎಂಬುದಾಗಿ ಹೇಳಿ ಅವನೇನು ಮಾಡ್ತಾನೆ, ಸೇರಿದ ಮೇಲೆ, ಮದುವೆ ಆದ ಮೇಲೆ, ಅವರಿಬ್ಬರು ಸೇರಿದ ಮೇಲೆ ಇಷ್ಮಾಯೇಲನ್ನು ಹುಟ್ಟುತ್ತಾನೆ. ನೋಡ್ರಿ, ಆ ಕಾಲದಲ್ಲಿ ಅಬ್ರಾಮನು ಕಾಯ್ದುಕೊಂಡಿದ್ದ, ಆದರೆ ಸಾರಳಿಗೆ ತಾಳ್ಮೆ ಇರಲಿಲ್ಲ. ಶಿ ಡಿಂಟ್ ಹ್ಯಾಡ್ ಪೇಷನ್ಸ್. ಅದರ ನಿಮಿತ್ತವಾಗಿ ಆದಂಥ ಕಾರ್ಯ ಏನು? ಮಗು ಹುಟ್ಟಿತು. ಅದಾದಮೇಲೆ ದೇವರು ಸಾರಳಿಗೂ ಕೂಡ ಮಗುವನ್ನು ಕೊಟ್ಟರು. ಆಮೇಲೆ ಆದಂಥದ್ದು ಅಲ್ಲಿ ರಿಫ್ಟ್, ಅಲ್ಲಿ ಜಗಳ. ಈಗ ಸೇವಕಿ ಏನು ಮಾಡ್ತಾ ಇಲ್ಲ, ಸಾರಳಿಗೆ ಮರ್ಯಾದೆ ಕೊಡ್ತಾ ಇಲ್ಲ.
ಅಥವಾ ಆ ಸೇವಕಿಯ ಮಗನು ಸಾರಳ ಮಗನ ಜೊತೆಲಿ, ಅಂದರೆ ಇಸಾಕನ ಜೊತೆಲಿ ಇಷ್ಮಾಯೇಲನ ಆಟವಾಡೋದನ್ನು ನೋಡಿ ಅವಳಿಗೆ ಸರಿ ಅನ್ನಿಸ್ತಾ ಇಲ್ಲ. ಸೊ ಅಲ್ಲಿ ಏನು ಮಾಡ್ತಾಳೆ, ಅಬ್ರಾಮನಿಗೆ ಹೋಗಿ ಈ ಥರ ಆಗ್ತಾ ಇದೆ ಎಂಬುದಾಗಿ ಹೇಳಿದ. ಅಬ್ರಾಮನೇ ಹೇಳ್ತಾನೆ, ನಿನಗೆ ಹೆಂಗೆ ಇಷ್ಟಪಡುತ್ತೋ ಹಂಗೆ ಮಾಡು ಎಂಬುದಾಗಿ. ಹಲ್ಲೆಲೂಯಾ. ಬಿಕಾಸ್ ಶಿ ಡಿಂಟ್ ಟ್ರಸ್ಟ್ ದ ಟೈಮಿಂಗ್, ಶಿ ಡಿಡ್ ದ ಮಿಸ್ಟೇಕ್. ಸಮಯವನ್ನು, ಕಾಲವನ್ನು ಅವಳು ನಂಬದೇ ಹೋಗಿದ್ದರಿಂದ ದೇವರು ಸಮಯಕ್ಕೆ ತಕ್ಕಂತೆ ಎಲ್ಲವನ್ನು ಮಾಡ್ತಾರೆ. ಈವನ್ ನಮ್ಮ ಒಂದು ದೃಷ್ಟಿಕೋನದಲ್ಲಿ ಅಯ್ಯೋ ಸಮಯ ಮುಗೀತು ಅನ್ನುವಂಥ ಸಮಯದಲ್ಲೂ ಕೂಡ ದೇವರು ಏನಾದರೂ ಒಂದು ಮಾಡೋದಕ್ಕೆ ಅವರಿಗೆ ಸಾಧ್ಯತೆ ಇದೆ, ಅವರು ಶಕ್ತರು ಎಂಬುದಾಗಿ ಸಾರಳು ನಂಬಿದರೆ ಅವಳೇನು ಮಾಡ್ತಾ ಇರಲಿಲ್ಲ, ತನ್ನ ಸೇವಿಕೆಯನ್ನು ಅಬ್ರಾಮನ ಹತ್ತಿರ ಕಳಿಸ್ತಾ ಇರಲಿಲ್ಲ. ಆದರೆ ಕಾಲದ ಮೇಲೆ ಅವಳು ನಂಬಿಕೆ ಇರಲಿಲ್ಲ. ಆದರೆ ಅಬ್ರಾಮನಿಗೆ ಕಾಲದ ಮೇಲೆ ನಂಬಿಕೆ ಇತ್ತು. ಹಿ ಬಿಲೀವ್ಡ್ ಇನ್ ಟೈಮ್, ಹಿ ಬಿಲೀವ್ಡ್ ಇನ್ ಸೀಸನ್ಸ್. ಎಲ್ಲದಕ್ಕೂ ಒಂದು ಕಾಲ ಇದೆ, ದೇವರು ನನಗೆ ಕೊಡ್ತಾರೆ ಅನ್ನುವಂಥ ನಂಬಿಕೆಯಿಂದ ಅಬ್ರಾಮನು ಸುಮ್ಮನೆ ಆಯಿತ. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಏನಂತಂದರೆ, ನಮಗೆ ಕೆಲವೊಂದು ಸಾರಿ ಇವತ್ತು ಸಹೋದರ ಸಹೋದರಿ, ನೀನು ಯೇಸು ಸ್ವಾಮಿಯನ್ನು ಆಳವಾಗಿ ಪ್ರೀತಿ ಮಾಡ್ತಾ ಇದ್ದರೂ ಕೂಡ ನೀನು ಕಷ್ಟದ ಸಮಯದಲ್ಲಿ ಹಾದೋಗ್ತಿರುವುದಾದರೆ, ನೋವಿನ ಸಮಯದಲ್ಲಿ ಹಾದೋಗ್ತಾ ಇರುವುದಾದರೆ, ಅಥವಾ ರೋಗದ ಸಮಯದಲ್ಲಿ ಹಾದೋಗ್ತಾ ಇರುವುದಾದರೆ, ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೊಳ್ಳುವಂಥ ಸಮಯದಲ್ಲಿ ನನ್ನಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ, ನನ್ನಲ್ಲಿ ಏನಾದರೂ ನ್ಯೂನತೆಗಳಿದೆಯಾ, ನನ್ನಲ್ಲೇನಾದರೂ ಕೊರತೆ ಇದೆಯಾ, ನಾನೇನಾದರೂ ದೇವರಿಗೆ ವಿರುದ್ಧವಾಗಿ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಎಂಬುದಾಗಿ ಪರೀಕ್ಷೆ ಮಾಡುವಂಥ ಸಮಯದಲ್ಲಿ ನಿಮಗೆ ಯಾವುದೇ ಕಾಣಿಸದೆ ಹೋದರೂ ಕೂಡ ಅಯ್ಯೋ ನನ್ನಲ್ಲಿ ಏನೂ ಇಲ್ಲ, ಯಾಕೆ ಈ ಥರ ಆಗ್ತಾ ಇದೆ ಎಂಬುದಾಗಿ ನಿಮಗೆ ಅನ್ನಿಸುವುದಾದರೆ, ದ್ಯಾಟ್ ಮೀನ್ಸ್ ದೇರ್ ಇಸ್ ಅ ಸೀಸನ್ ಯು ಆರ್ ಗೋಯಿಂಗ್ ಥ್ರೂ. ನೀನು ಒಂದು ಕಾಲದ ಮಧ್ಯದಲ್ಲಿ ನೀನು ಹಾದು ಹೋಗ್ತಾ ಇದೆಯಾ. ಆ ಕಾಲದ ಮಧ್ಯದಲ್ಲಿ ನೀನು ತಾಳ್ಮೆಯಿಂದ ಇರಬೇಕು. ಆ ಕಾಲದ ಮಧ್ಯದಲ್ಲಿ ನಿನಗೆ ಅರ್ಥವಾಗದೆ ಹೋದರೂ ಕೂಡ, ನನಗೆ ಅರ್ಥವಾಗದೆ ಹೋದರೂ ಕೂಡ ನಾವು ದೇವರ ಮೇಲೆ ಭರವಸೆ ಇಡಬೇಕು. ದೇವರ ಸಮಯದ ಮೇಲೆ ನಾವು ಭರವಸೆ ಇಡಬೇಕು ಪ್ರಿಯರೇ. ಸಮಯಕ್ಕೆ ಮುಂಚಿತವಾಗಿ ನಮ್ಮ ಜೀವಿತದಲ್ಲಿ ಯಾವುದನ್ನಾದರೂ ನಾವು ತೆಗೆದುಕೊಂಡು ಬರುವುದಾದರೆ, ನಮ್ಮ ಸ್ವಂತದಿಂದ, ನಮ್ಮ ಇಚ್ಛೆಯಿಂದ, ನಮ್ಮ ಆಸೆಯಿಂದ, ನಮ್ಮ ಬಯಕೆಗಳಿಂದ ನಾವು ಯಾವುದನ್ನಾದರೂ ದೇವರ ಸಮಯಕ್ಕೆ ಮುಂಚಿತವಾಗಿ ನಾವು ಮಾಡೋದಾದರೆ ಅಲ್ಲಿ ಖಂಡಿತವಾಗಿ ನಾವು ಅನೇಕ ಏಟುಗಳನ್ನು ನಾವು ಹೊಂದಿಕೊಳ್ಳುವಂಥವ್ರಾಗ್ತೇವೆ ಪ್ರಿಯರೇ. ಅನೇಕ ಒಂದು ನಷ್ಟಗಳನ್ನು ನಾವು ಹೊಂದಬೇಕಾದಂಥ ಒಂದು ಪರಿಸ್ಥಿತಿ ಅದು ಬರ್ತದೆ. ಹಲ್ಲೆಲೂಯಾ. ಸಮಯ, ದೇವರ ಸಮಯಕ್ಕಾಗಿ ನಾವು ಕಾಯ್ದುಕೊಂಡಿರುವಾಗ, ಅರ್ಥವಾಗದೆ ಹೋದರೂ ಕೂಡ ನಾವು ಕಾಯ್ದುಕೊಂಡಿರುವಾಗ ದೇವರು ಆಶೀರ್ವಾದ ಮಾಡ್ತಾರೆ ಪ್ರಿಯರೇ. ನಾನು ಈಗ ನಿಮ್ಮ ಜೊತೆಯಲ್ಲಿ ಒಂದು ಕಾಲಗಳ ಕುರಿತಾಗಿ ನಾನು ಮಾತನಾಡ್ತೇನೆ. 4 ಆತ್ಮೀಕವಾದಂಥ 4 ಕಾಲಗಳ ಕುರಿತಾಗಿ ನಾನು ನಿಮ್ಮ ಸಂಗಡ ಮಾತನಾಡ್ತೀನಿ ಪ್ರಿಯರೇ. ಮೊದಲನೆಯದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತೇವೆ. ಅದೇನೆಂದರೆ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಯಾಕಂದರೆ ಮನಗುಂದದೆ ಹೋದರೆ, ಸೋತು ಹೋಗದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಹಲ್ಲೆಲೂಯಾ. ಸೊ ದೇರ್ ಈಸ್ ಅ ಟೈಮ್ ಆಫ್ ಪ್ಲಾಂಟಿಂಗ್. ಓಕೆ, ನಾವು ಬಿತ್ತುವಂಥ ಸಮಯ ಒಂದಿದೆ ಪ್ರಿಯರೇ. ಬಿತ್ತುವಂಥದ್ದು, ಈಗ ಒಬ್ಬ ರೈತನು ಬಿತ್ತೋದಕ್ಕೆ ಹೋಗ್ತಾನೆ ಎಂಬುದಾಗಿ ನಾವು ಹೇಳೋದಾದರೆ ಅದರಲ್ಲಿ ಅನೇಕ ಕಾರ್ಯಗಳು ಒಳಗೊಂಡಿದೆ. ಮೊದಲನೇದಾಗಿ ಬಿತ್ತೋದಕ್ಕಿಂತ ಮುಂಚಿತವಾಗಿ ಏನಾಗ್ತದೆ, ಅಲ್ಲಿ ಕಳೆಗಳನ್ನು ಅವನು ಕಿತ್ತಬೇಕಾಗ್ತದೆ. ಶ್ರಮದ ಕೆಲಸ ಪ್ರಿಯರೇ, ಕಳೆಗಳನ್ನು ಕಿತ್ತಬೇಕಾಗ್ತದೆ. ಸೊ ಕಳೆಗಳನ್ನು ಕಿತ್ತಿ ಆದ ಮೇಲೆ ಆ ಭೂಮಿಯನ್ನು ಉಳಬೇಕಾಗ್ತದೆ. ಉಳುವಂಥ ಕೆಲಸ ಕೂಡ ಅದು ಶ್ರಮದ ಕೆಲಸವಾಗಿದೆ. ಸೊ ಆ ನಂತರ ಆ ವ್ಯಕ್ತಿ ಏನು ಮಾಡ್ತಾನೆ, ಆ ರೈತನು ಏನು ಮಾಡ್ತಾನೆ, ಬೀಜವನ್ನು ಬಿತ್ತುತ್ತಾನೆ. ಸೊ ಇವತ್ತು ನಾವು ಬೀಜವನ್ನು ಬಿತ್ತುವಂಥ ಸಮಯ ಅಂದರೆ ಏನದು? ಯಾವುದು ನಮಗೆ ಇವತ್ತು ಕಷ್ಟಕರವಾದದ್ದು? ನಾನು ಹೇಳ ಪ್ರೇರೆ, ಯಾವುದು ಕಷ್ಟಕರವಾದದ್ದು? ಪ್ರಾರ್ಥನೆ ಮಾಡುವಂಥದ್ದು. ಮಾತನಾಡ್ರಿ ಅಂದರೆ ನಾವು ಹಗಲು ರಾತ್ರಿ ಕೂಡ ಮಾತನಾಡ್ತೇವೆ. ಚಿಂತೆ ಮಾಡಿರಿ ಎಂಬುದಾಗಿ ಹೇಳೋದಾದರೆ ನಾವು ಹಗಲು ರಾತ್ರಿ ಕೂಡ ಚಿಂತೆ ಮಾಡ್ತೇವೆ. ಅದೇ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳೋದಾದರೆ ಅದೊಂದು ಬಿತ್ತುವ ಹಾಗೆಯೇ. ಇಟ್ ಈಸ್ ನಾಟ್ ಈಸಿ. ಯಾಕಂದರೆ ಪ್ರಾರ್ಥನೆ ಮಾಡುವಾಗ ಹೇಗೆ ಒಬ್ಬ ರೈತನು ಹೋಗಿ ಆ ಒಂದು ಹೊಲದಲ್ಲಿ ಬೀಜವನ್ನು ಬಿತ್ತೋದಕ್ಕಿಂತ ಮುಂಚಿತವಾಗಿ ಕಳೆಗಳನ್ನು ಕಿತ್ತಬೇಕೋ, ಅದೇ ರೀತಿಯಲ್ಲಿ ಕಳೆಗಳ ಹಾಗೆ ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಬರ್ತದೆ, ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಒಂದು ಕಾರ್ಯಗಳು ಬರ್ತದೆ. ನೀವು ಟ್ರೈ ಮಾಡಿ ನೋಡಿರ್ಬೋದು, ನೀವು ಅದನ್ನು ಅನುಭವಿಸಿರ್ಬೋದು. ಏನಂದರೆ ಪ್ರಾರ್ಥನೆಗೆ ಕೂತಾಗಲೇ ಬೇರೆ ಬೇರೆ ಆಲೋಚನೆಗಳು ಬರೋದಕ್ಕೆ ಪ್ರಾರಂಭಿಸ್ತದೆ.
ಪ್ರಾರ್ಥನೆಗೆ ಕೂತಾಗಲೇ ನಿಮಗೆ ಬೇರೆ ಬೇರೆ ವಿಚಾರಗಳು ಬರೋದಕ್ಕೆ ಪ್ರಾರಂಭಿಸ್ತದೆ. ಪ್ರಾರ್ಥನೆಗೆ ಕೂತಾಗಲೇ ಬೇರೆ ಬೇರೆ ಕಾಳುಗಳು ತಡೆಗಳಾಗಿ ಬರೋದು ಪ್ರಾರಂಭಿಸ್ತದೆ. ಫೋನ್ ಅಷ್ಟೊತ್ತು ರಿಂಗ್ ಆಗಿರೋದಿಲ್ಲ, ಪ್ರಾರ್ಥನೆ ಮಾಡೋದಕ್ಕೆ ಕೂತ ತಕ್ಷಣವೇ ಫೋನ್ ರಿಂಗ್ ಆಗೋದಕ್ಕೆ ಪ್ರಾರಂಭಿಸ್ತದೆ. ಪ್ರಾರ್ಥನೆ ಮಾಡೋದಕ್ಕೆ ಕೂತ ತಕ್ಷಣವೇ ಯಾರೋ ಕರೆಯೋದಕ್ಕೆ ಪ್ರಾರಂಭಿಸ್ತಾರೆ. ಪ್ರಾರ್ಥನೆ ಮಾಡೋದಕ್ಕೆ ಕೂತ ತಕ್ಷಣವೇ ನಮ್ಮ ಆಲೋಚನೆ ಎಲ್ಲೆಲ್ಲೋ ಹೋಗ್ತಾ ಇರ್ತದೆ. ನನ್ನ ಅಂತೇನೆ ನೀವು ಅದನ್ನು ಅನುಭವ ಮಾಡಿದ್ದೀರಾ ಎಂಬುದಾಗಿ. ಬಿಕಾಸ್ ಇಟ್ ಈಸ್ ನಾಟ್ ಈಸಿ. ಅದು ಬಿತ್ತುವ ಹಾಗೆ. ಪ್ರಾರ್ಥನೆ ಅನ್ನುವಂಥದ್ದು ಬೀಜ ಪ್ರಿಯರೇ. ಇವತ್ತು ನಾವು ಪ್ರಾರ್ಥನೆ ಮಾಡುವಾಗ ಅದರ ಫಲವನ್ನು ನೋಡದೆ ಹೋದರೂ ಕೂಡ ಒಂದಿಲ್ಲ ಒಂದು ದಿವಸ ನಮ್ಮ ಜೀವಿತದಲ್ಲಿ ಆ ಪ್ರಾರ್ಥನೆಯ ಪ್ರತಿಫಲವನ್ನು ನಾವು ನೋಡುವಂಥವರಾಗಿದ್ದೇವೆ. ಆ್ಯಂಡ್ ಅದು ಸೈತಾನನಿಗೆ ಇಷ್ಟ ಇಲ್ಲ, ನಮ್ಮ ದೇಹ ಅದು ಬಯಸೋದಿಲ್ಲ, ಈ ಲೋಕ ಕೂಡ ಅದನ್ನು ಬಯಸೋದಿಲ್ಲ. ಸೊ ಕಷ್ಟಕರವಾದಂಥ ಒಂದು ಕಾಲ ಪ್ರಿಯರೇ. ಬಿತ್ತುವಂಥದ್ದು, ಪ್ರಾರ್ಥನೆ ಎಂಬಂಥ ಬೀಜವನ್ನು ಬಿತ್ತುವಂಥದ್ದು, ನಂಬಿಕೆ ಎಂಬಂಥ ಬೀಜವನ್ನು ಬಿತ್ತುವಂಥದ್ದು. ಒಬ್ಬ ವ್ಯಕ್ತಿ ಹೋಗಿ ಬೀಜವನ್ನು ಬಿತ್ತುತ್ತಾ ಇದ್ದಾನೆಂದರೆ, ರೈತನು ಬೀಜವನ್ನು ಬಿತ್ತುತ್ತಾ ಇದ್ದಾನೆಂದರೆ, ಹಿ ಈಸ್ ನಾಟ್ ಸೀಯಿಂಗ್ ದ ಕ್ರಾಪ್ ದೇರ್. ಅಲ್ಲಿ ಅವನು ಬೆಳೆಯನ್ನು ನೋಡ್ತಾ ಇಲ್ಲ. ಅಯ್ಯೋ ಬೆಳೆನೇ ಎಲ್ಲ ಬೀಜ ಯಾಕೆ ಬಿತ್ತಲಿ ಎಂಬುದಾಗಿ. ಅವನಿಗೆ ಗೊತ್ತು ನಾನು ಬೀಜ ಬಿತ್ತಿದ ಮೇಲೇ ಬೆಳೆ ಬರುತ್ತೆ ಎಂಬುದಾಗಿ. ಆ್ಯಂಡ್ ಇನ್ ಹಿಸ್ ಮೈಂಡ್, ಅವನ ಒಂದು ಮನಸ್ಸಿನಲ್ಲಿ ಒಂದು ಚಿತ್ರವನ್ನು ತೆಗೆದುಕೊಂಡು ಬರ್ತಾನೆ. ನಾನು ಬಿತ್ತುತ್ತೇನೆ, ಇದು ಬೆಳೀತದೆ. ಅದಕ್ಕೆ ಆ ನಂಬಿಕೆಯಿಂದ ಅವನೇನು ಮಾಡ್ತಾನೆ, ಅದನ್ನು ಬಿತ್ತುವಂಥವನಾಗಿದ್ದಾನೆ. ಇವತ್ತು ಪ್ರಾರ್ಥನೆಯ ಪ್ರತಿಫಲ ಅನೇಕ ಬಾರಿ ನಮಗೆ ತಕ್ಷಣ ಕಾಣದೆ ಹೋದರೂ ಕೂಡ, ಬಟ್ ವೆನ್ ವಿ ಸೋ ದಟ್ ಸೀಡ್ ಆಫ್ ಪ್ರೇಯರ್ ವಿತ್ ಫೇತ್, ಆ ನಂಬಿಕೆಯಿಂದ ಆ ಒಂದು ಪ್ರಾರ್ಥನೆ ಎಂಬಂಥ ಬೀಜವನ್ನು ನಾವು ಬಿತ್ತುವಾಗ ಖಂಡಿತವಾಗಿ ಒಂದು ದಿನ ಅದು ಪ್ರತಿಫಲವನ್ನು ಕೊಡ್ತದೆ ಎಂಬುದಾಗಿ ನಾವು ನಂಬುವಂಥವರಾಗಿರುವುದಾದರೆ ಅದು ಬಿತ್ತುವಂಥ ಸಮಯ ಪ್ರಿಯರೇ. ಎಲ್ಲರಿಗೂ ಏನು ಅಂತಂದರೆ, ನಾನು ಬಿತ್ತೋದಿಲ್ಲ ಆದರೆ ಬೆಳೆ ಬೇಕು, ನಾನು ಪ್ರಾರ್ಥಿಸೋದಿಲ್ಲ ಆದರೆ ಫಲ ಬೇಕು. ಪ್ರಾರ್ಥನೆ ಮಾಡಿರಿ ಅಂತಂದರೆ ಅನೇಕ ಜನರಿಗೆ ಬೇಜಾರು, ಪ್ರಾರ್ಥನೆ ಮಾಡಿರಿ ಅಂದರೆ ಅನೇಕ ಜನರಿಗೆ ಭಯ, ಪ್ರಾರ್ಥನೆ ಮಾಡಿರಿ ಅಂದರೆ ಅನೇಕ ಜನರಿಗೆ ಅದು ಭಾರವಾಗಿ ಕಂಡು ಬರ್ತದೆ. ಅಫ್ಕೋರ್ಸ್ ಹೌದು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಅಳುತ್ತಾ ಬಿತ್ತುವವನು ಎಂಬುದಾಗಿ. ಯಾಕೆ ಅಳ್ತಾರೆ? ಯಾಕಂದರೆ ಬಿಸಿಲು, ಹಸಿವು, ಬಾಯಾರಿಕೆ, ಕಷ್ಟ ಬಿತ್ತುವಂಥ ಸಮಯದಲ್ಲಿ ಇಟ್ ಈಸ್ ನಾಟ್ ಅಟ್ ಆಲ್ ಈಸಿ. ಸೊ ಬಿತ್ತುವಂಥ ಸಮಯದಲ್ಲಿ ನಾವು ಬಿತ್ತುವುದಾದರೆ ಕೊಯ್ಯುವಂಥ ಸಮಯದಲ್ಲಿ ನಾವು ಕೊಯ್ಯುವಂಥವರಾಗಿದ್ದೇವೆ. ಸೊ ಪ್ರಾರ್ಥನೆ ಅನ್ನುವಂಥದ್ದು ಒಂದು ಬೀಜ, ಅದನ್ನು ನಾವು ಬಿತ್ತಬೇಕು, ಬೇಸರಗೊಳ್ಳದೆ ಬಿತ್ತಬೇಕು. ಮತ್ತು ಎರಡನೇಗೆ ಇತರರಿಗೆ ಸಹಾಯ ಮಾಡುವಂಥದ್ದು, ಒಳ್ಳೆಯದನ್ನು ಮಾಡುವಂಥದ್ದು ಬೀಜ ಪ್ರಿಯರೇ. ಅದನ್ನು ನಾವು ಪ್ರತಿಫಲ ದೇವರಿಂದ ಬಯಸಿ ನಾವು ಬಿತ್ತಬೇಕು. ಅನೇಕ ಜನರು ಹೇಗೆ ಅಂತಂದರೆ, ನಾನು ಇಷ್ಟೆಲ್ಲ ಒಳ್ಳೇದು ಮಾಡಿದರೂ ಕೂಡ ನನ್ನ ಬಗ್ಗೆ ಯಾರು ಒಳ್ಳೇದು ಮಾತಾಡೋದಿಲ್ಲ, ಅದಕ್ಕೋಸ್ಕರ ನಾನು ಒಳ್ಳೆಯದೇ ಮಾಡೋದಿಲ್ಲ ಎಂಬುದಾಗಿ ಬಿಡ್ತಾರೆ. ಆದರೆ ಪೌಲನು ಇಲ್ಲಿ ಹೇಳ್ತಾ ಇರೋದು ನೋಡ್ರಿ, ಗಲಾತ್ಯ 6:9 ಒಳ್ಳೆಯದನ್ನು ಮಾಡೋದರಲ್ಲಿ ಬೇಸರಗೊಳ್ಳದೇ ಇರೋಣ, ಯಾಕಂದರೆ ಅದು ಬಿತ್ತುವಂಥ ಕಾರ್ಯ. ದ್ಯಾಟ್ ಈಸ್ ಸೀಡಿಂಗ್. ಅದು ಬಿತ್ತುವಂಥ ಕಾರ್ಯ. ಅದು ಒಂದು ದಿವಸ ಖಂಡಿತವಾಗಿ ಪ್ರತಿಫಲವನ್ನು ಕೊಡ್ತದೆ ಪ್ರಿಯರೇ. ನಾವು ಅಂದುಕೊಳ್ಬೋದು, ನಾನು ಇವತ್ತು ಒಳ್ಳೆಯವನಾಗಿ ನಡೆದುಕೊಂಡು ನನಗೇನು ಪ್ರಯೋಜನ ಇದೆ, ನಾನು ಒಳ್ಳೆಯವನಾಗಿ ಇದ್ದುಕೊಂಡು ನನಗೇನು ಪ್ರಯೋಜನ ಇದೆ ಎಂಬುದಾಗಿ ನಾವು ಅಂದುಕೊಳ್ಬೋದು. ನಾನು ಒಳ್ಳೆತನವನ್ನು ಮಾಡಿ ನನಗೇನು ಪ್ರಯೋಜನ ಇದೆ. ಹಾಗಾದ್ರೆ ಯೋಚನೆ ಮಾಡಿ ನೋಡ್ರಿ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು, ಅವರು ನಮಗೆ ಮಾದರಿ ಅಲ್ವಾ? ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಒಳ್ಳೆಯದನ್ನೇ ಮಾಡಿದರು, ಅವರಿಗೆ ಆದಂಥ ಲಾಭ ಏನು? ಶಿಲುಬೆ ಮೇಲೆ ಅವರು ಪ್ರಾಣ ಕೊಡುವಾಗ ಯಾರಿದ್ರು? ಎಷ್ಟು ಜನ ಇದ್ದರು? ಸಾವಿರಾರು ಜನರಿಗೆ ಊಟ ಕೊಟ್ಟರಲ್ವಾ? ಅನೇಕ ಜನರನ್ನ ದೇವರು ಸ್ವಸ್ಥಪಡಿಸಿದ್ರಲ್ವಾ? ಇಷ್ಟಾಗಿಯೂ ಕೂಡ ಎಲ್ಲರೂ ಬಿಟ್ಟು ಹೋದರು, ಶಿಷ್ಯರು ಸಮೇತವಾಗಿ ಎಲ್ಲರೂ ಬಿಟ್ಟು ಹೋದರು. ಆದರೆ ಯೇಸು ಸ್ವಾಮಿ, ಅಯ್ಯೋ ನೋಡು, ನಾನು ಇಷ್ಟೆಲ್ಲ ಒಳ್ಳೇದು ಮಾಡಿದರೂ ಕೂಡ ಇವರೆಲ್ಲ ನನ್ನನ್ನು ಬಿಟ್ಟು ಹೋಗಿದ್ದಾರೆ. ಶಿಲುಬೆ ಸಮಯದಲ್ಲಿ ಯಾರು ಇಲ್ಲ, ನಾನು ಇರ್ತೇನೆ ಅಂತ ಹೇಳಿದಂಥ ಪೇತ್ರನೂ ಇಲ್ಲ. ಅಯ್ಯೋ ನಾನೇನು ಮಾಡಲ್ಲಪ್ಪ, ನಾನು ಇವ್ರಿಗೋಸ್ಕರ ಪ್ರಾಣ ಕೊಡಲ್ಲ ಅಂದಾಗಿ ಕೆಳಗಡೆ ಬಂದ್ರ ಸ್ವಾಮಿ? ಇಲ್ಲ, ಅವ್ರಿಗೆ ಗೊತ್ತಿತ್ತು ವಾಟ್ ಹೀ ಈಸ್ ಸೀಡಿಂಗ್. ಅವರು ಬಿತ್ತುತ್ತಿರುವಂಥ ಒಂದು ತಮ್ಮ ಪ್ರಾಣವೆಂಬಂಥ ಒಂದು ಬೀಜ, ತಮ್ಮ ರಕ್ತವೆಂಬಂಥ ಬೀಜ, ಅದು ಕೋಟ್ಯಾಂತರ ಜನರ ರಕ್ಷಣೆಗೆ ಕಾರಣವಾಗ್ತದೆ ಎಂಬುದಾಗಿ ಸ್ವಾಮಿಗೆ ಗೊತ್ತಿತ್ತು. ಆ ಸಮಯ ಅಷ್ಟೇ ಅದು ವೇದನೆ ಸಮಯ ಅಷ್ಟೇ. ಆದರೆ ಅನಂತರ ಖಂಡಿತವಾಗಿ ದೊಡ್ಡ ಆಶೀರ್ವಾದ ಇದೆ ಎಂಬುದಾಗಿ ಸ್ವಾಮಿ ಅದನ್ನು ಅರಿತಂಥವರಾಗಿದ್ದರು. ಹಿ ನ್ಯೂ ದಟ್ ದೇರ್ ಇಸ್ ಅ ಗ್ರೇಟರ್ ಬ್ಲೆಸ್ಸಿಂಗ್ ವೆನ್ ಹಿ ವಾಸ್ ಸೀಡಿಂಗ್ ಹಿಸ್ ಓನ್ ಲೈಫ್. ತನ್ನ ಜೀವವನ್ನೇ ಸ್ವಾಮಿ ಬಿತ್ತುತ್ತಿರುವಂಥ ಸಮಯದಲ್ಲಿ ದೊಡ್ಡ ಆಶೀರ್ವಾದ ಇದೆ ಎಂಬುದಾಗಿ ಅವರು ಅರಿತು, ಅವರು ಬೇಸರಗೊಳ್ಳದೆ ತಮ್ಮ ಪ್ರಾಣವನ್ನು ನಮಗಾಗಿ ಕೊಟ್ಟರು. ಇವತ್ತು ನಾನು ನೀನು ದೇವರ ಮಕ್ಕಳಾಗಿ, ದೇವರ ಮಗುವಾಗಿ ನಮ್ಮಲ್ಲಿ ಅವರ ಸ್ವಭಾವ ಬರಬೇಕು ಪ್ರೇರೆ. ಅವರು ಬಿತ್ತುವಂಥ ದೇವರು, ಅವರು ಕೊಡುವಂಥ ದೇವರು. ಜನರ ಒಳ್ಳೆತನದ ಮೇಲೆ ಅದು ಆಧಾರವಾಗಿಲ್ಲ. He gave to everyone, ಬಟ್ ಯಾರು ರಿಸೀವ್ ಮಾಡಿದ್ರು ಅವ್ರಿಗೆ ಜೀವ ಸಿಕ್ತು.
ಯಾರ್ಯಾರು ಅದನ್ನು ಅಂಗೀಕಾರ ಮಾಡಿದ್ರು ಅವರಿಗೆ ಜೀವ ಸಿಕ್ತು. ಆದರೆ ಕೊಟ್ಟಿದ್ದು ಯಾರಿಗೆ? ಎಲ್ಲರಿಗಾಗಿ. ದೇವ್ರ ವಾಕ್ಯ ಹೇಳ್ತದೆ 3:16 ಯೋಹಾನನಲ್ಲಿ, ಎಲ್ಲರ ಮೇಲೆ, ಲೋಕದ ಮೇಲೆ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು ಎಂಬುದಾಗಿ. ಹಲ್ಲೆಲೂಯ. ಸೊ ಬಿತ್ತುವಂಥ ಸಮಯ ಅದು ಚಿಕ್ಕದೇ ಇರ್ಬೋದು, ಅದು ಕಠಿಣವಾಗಿ ಅನ್ನಿಸ್ಬೋದು. ಪ್ರಾರ್ಥನೆಯಲ್ಲಿ ಬಿತ್ತಿರಿ, ನಂಬಿಕೆಯಲ್ಲಿ ಬಿತ್ತಿರಿ, ಇತರರಿಗೆ ಸಹಾಯ ಮಾಡೋದರಲ್ಲಿ ನಿಮ್ಮ ಬೀಜಗಳನ್ನು ಬಿತ್ತಿರಿ ಪ್ರಿಯರೇ. ಸೊ ದ್ಯಾಟ್ ಈಸ್ ದ ಟೈಮ್ ಆಫ್ ಸೋಯಿಂಗ್. ಹಲ್ಲೆಲೂಯ. ಸೊ ನೀನು ಯಾವುದನ್ನು ಇವತ್ತು ಬಿತ್ತಿಯೋ ನಾಳೆ ಅದನ್ನೇ ನೀನು ಕೊಯ್ತೀಯ. ಅದೇ ವಾಕ್ಯ ಹೇಳ್ತದೆ, ಮನುಷ್ಯನು ಯಾವುದನ್ನು ಬಿತ್ತಾನೋ ಅದನ್ನೇ ಅವನು ಕೊಯ್ಬೇಕಾಗ್ತದೆ. ಇವತ್ತು ನಾವು ಒಳ್ಳೆತನವನ್ನು ಬಿತ್ತೋದಾದರೆ, ನೋ ಮ್ಯಾಟರ್ ವಾಟ್, ಜನರು ನಮ್ಮ ರೆಕಗ್ನೈಸ್ ಮಾಡಲಿ, ಜನರು ನಮಗೆ ಮರ್ಯಾದೆ ಕೊಡಲಿ, ಜನರು ನಮ್ಮ ಮರ್ಯಾದೆ ಕೊಡದೆ ಹೋಗಲಿ, ಜನ ನಮ್ಮ ಪರವಾಗಿ ನಿಂತ್ಕೊಳ್ಳಿ, ಜನರು ನಮ್ಮ ಪರವಾಗಿ ನಿಂತ್ಕೊಳ್ಳದೆ ಹೋಗಲಿ, ನಾವು ಒಳ್ಳೆಯದನ್ನು ಬಿತ್ತುವಾಗ ಒಳ್ಳೆಯದನ್ನು ಖಂಡಿತವಾಗಿ ನಾವು ಕೊಯ್ಯುವಂಥವರಾಗಿದ್ದೇವೆ. ಹಲ್ಲೆಲೂಯ. ಸೊ ಬಿತ್ತುವಂಥ ಸಮಯ, ಈ ಸಮಯ ನಮ್ಮ ಜೀವಿತದಲ್ಲಿ ಬರುತ್ತೆ. ಈ ಸಮಯ ನಮ್ಮ ಜೀವಿತದಲ್ಲಿ ಕೆಲವೊಂದು ಸರಿ ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡುವಂಥವರಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯ. ಮತ್ತು ಎರಡನೇದಾಗಿ ನಾವು ನೋಡೋದಾದರೆ ಪರೀಕ್ಷೆಯ ಸಮಯ, ಸೀಸನ್ ಆಫ್ ಟೆಸ್ಟಿಂಗ್. ಮೊದಲನೇದಾಗಿ ನಾವು ನೋಡಿದ್ವಿ ಸೀಸನ್ ಆಫ್ ಸೋಯಿಂಗ್, ಬಿತ್ತುವಂಥ ಸಮಯ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಪರೀಕ್ಷೆಯ ಸಮಯ. ಎಲ್ಲರಿಗೂ ಬರ್ತದೆ, ಫಾರ್ ಎವ್ರಿ ಒನ್ ಇಟ್ ಕಮ್ಸ್. ಒಂದೊಂದು ಸೀಸನ್ಗೆ, ಒಂದೊಂದು ಕಾಲಗಳಲ್ಲಿ ದೇವರು ನಮ್ಮನ್ನು ಪರೀಕ್ಷಿಸ್ತಾರೆ. ಆ 10 ವರ್ಷಗಳು ಅಬ್ರಾಮನನ್ನು ದೇವರು ಪರೀಕ್ಷಿಸಿದ್ದೇನೆಂದರೆ, ಮಗನ ನಿಮಿತ್ತವಾಗಿ ಅಬ್ರಾಮನು ನನ್ನನ್ನು ನಂಬ್ತಾನೋ ಎಂಬುದಾಗಿ ಅಬ್ರಾಮನನ್ನು ಪರೀಕ್ಷೆ ಮಾಡಿದರು. ಆನಂತರ ಮುಗಿದೋಯ್ತಾ? ಮತ್ತೆ ನಾವು ನೋಡ್ತೇವೆ ಏನಂತಂದರೆ, ದೇವರು ಅಬ್ರಾಮನನ್ನು ತಿರುಗಿ ಪರೀಕ್ಷೆ ಮಾಡ್ತಾ ಇದ್ದಾರೆ. ಗಾಡ್ ಈಸ್ ಟೆಸ್ಟಿಂಗ್ ಅಬ್ರಹಾಮ್ ಅಗೇನ್. ಮತ್ತೆ ಪರೀಕ್ಷೆ ಮಾಡ್ತಾ, ಏನು? ಆ ಕೊಟ್ಟಂಥ ಮಗನನ್ನು ನನಗೆ ನೀನು ಕೊಡು, ಆ ಕೊಟ್ಟಂಥ ಮಗನನ್ನು ನನ್ನ ಬಲಿಯಾಗಿ ನೀನು ಕೊಡು ಎಂಬುದಾಗಿ ಮತ್ತೆ ಪರೀಕ್ಷೆ ಮಾಡ್ತಾ ಇದ್ದಾರೆ. ಆ್ಯಂಡ್ ವಾಟ್ ಹ್ಯಾಪನ್ಸ್? ಅಲ್ಲಿ ಆಗ್ತಾ ಇರುವಂಥ ಕಾರ್ಯ ಏನು? ಆ ಪರೀಕ್ಷೆಯಲ್ಲೂ ಕೂಡ, ಆ ಒಂದು ಸೀಸನ್, ಆ ಟೆಸ್ಟಿಂಗ್ ಸೀಸನಲ್ಲೂ ಕೂಡ ಅಬ್ರಾಮನು ನಂಬಿಗಸ್ತನಾಗಿದ್ದ. ಅಬ್ರಾಮನು ಅದರಲ್ಲಿ ತಾಳಿಕೊಂಡಿದ್ದ. ಅಬ್ರಾಮನ ನಂಬಿಕೆ ಆ ದೇವರ ಮೇಲೆ ಇನ್ನೂ ಹೆಚ್ಚಾಯಿತು ಪ್ರಿಯರೇ. ಹಲ್ಲೆಲೂಯ. ಇನ್ನೂ ಹೆಚ್ಚಾಯಿತು ಅಬ್ರಾಮನ ನಂಬಿಕೆ. ಯಾಕಂತಂದರೆ ನಮಗೆ ಬರುವಂಥ ನಾನಾ ವಿಧವಾದಂಥ ಶೋಧನೆಗಳು ನಮಗೇನು ತರ್ತದೆ ಅಂತಂದರೆ, ಇಟ್ ವಿಲ್ ಬ್ರಿಂಗ್ ಅ ಸ್ಟ್ರೆಂತ್, ನಮಗೆ ಧೈರ್ಯವನ್ನು ತರ್ತದೆ. ಹಲ್ಲೆಲೂಯ. ಸೊ ಅದಕ್ಕೆ ನೋಡ್ರಿ, ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 2 ಮತ್ತು 3ನೇ ವಚನದಲ್ಲಿ ಎಷ್ಟು ಸುಂದರವಾಗಿ ಯಾಕೋಬನು ಹೇಳ್ತಾರೆ ನೋಡ್ರಿ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು, ಟೆಸ್ಟಿಂಗ್ ಆಫ್ ಯುವರ್ ಫೇತ್, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡ್ತದೆ. ಹಲ್ಲೆಲೂಯಾ. ಇಟ್ ವಿಲ್ ಬ್ರಿಂಗ್ ಔಟ್ ದ ಕ್ಯಾರೆಕ್ಟರ್ ಆಫ್ ಪೇಷನ್ಸ್. ಯಾಕೆ ದೇವರು ಇವತ್ತು ನನ್ನ ನಂಬಿಕೆಯನ್ನು ಪರೀಕ್ಷಿಸ್ತಾ ಇದ್ದಾರೆ? ಯಾಕೆ ದೇವರ ಮೇಲೆ ನಾನು ಇಷ್ಟೊಂದು ವಿಶ್ವಾಸ ಇಟ್ಟಾಗಲೂ ಕೂಡ ಕಷ್ಟಗಳನ್ನು ದೇವರು ತರ್ತಾ ಇದ್ದಾರೆ? ಕಾರಣ ಏನು ಗೊತ್ತಾ? ಆ ಕಷ್ಟಗಳ ಸಮಯದಲ್ಲಿ, ಆ ನೋವುಗಳ ಸಮಯದಲ್ಲಿ ನೀನು ಅವರಿಗೆ ನಂಬಿಗಸ್ತರಾಗಿರಬೇಕು, ನಮ್ಮಲ್ಲಿ ತಾಳ್ಮೆ ಇರಬೇಕು, ಅದನ್ನು ತಡೆದುಕೊಳ್ಳುವಂಥವರಾಗಿರ್ಬೇಕು ಅನ್ನೋದಂಥದ್ದೇ ದೇವರಿಗೆ ಇಷ್ಟವಾದಂಥ ಕಾರ್ಯಪ್ರಿಯರೇ. He wants us to be patient. He wants us to be patient. ನಮ್ಮ ಎಲ್ಲ ಕಾರ್ಯಗಳಲ್ಲಿ ನಾವು ದೇವರಲ್ಲಿ ತಾಳ್ಮೆಯಿಂದಿರಬೇಕೆಂಬುದಾಗಿ ದೇವರು ಬಯಸುವಂಥವರಾಗಿದ್ದಾರೆ. ಸೊ ಪರಿಶೋಧನೆಯ ಸಮಯ ಬರುವಾಗ, ಪರಿಶೋಧನೆ ದ್ಯಾಟ್ ವಿಲ್ ನಾಟ್ ಬಿ ಪರ್ಮನೆಂಟ್. ಯಾವುದೇ ಸೀಸನ್ ಆಗಿರಲಿ ಪ್ರಿಯರ್, ಯಾವುದೇ ಕಾಲವಾಗಿರಲಿ, ಅದು ಶಾಶ್ವತವಾಗಿರುವಂಥದ್ದಲ್ಲ. ಕಾಲ ಬದಲಾಗ್ತದೆ. ಈಗ ನಾವು ಯಾವ ಒಂದು ಸೀಸನಲ್ಲಿ ಹಾದು ಹೋಗ್ತಾ ಇದ್ದೀವಿ, ಮೇ ಬಿ ನಾವು ಬೇಸಿಗೆಗಾಲ ಇರೋದಾದರೆ ಬೇಸಿಗೆ ಕಾಲ ನಾಳೆ ಬದಲಾಗ್ತದೆ, ಮಳೆಗಾಲವಾಗಿ ಪರಿವರ್ತನೆ ಆಗ್ತದೆ. ನಾವು ಇಷ್ಟು ವರ್ಷ ನಾವು ಬದುಕಿದ್ದೀವಲ್ವ, ಯಾವತ್ತಾದರೂ ಒಂದೇ ಕಾಲ ಇಡೀ ವರ್ಷ ಇರುವುದನ್ನು ನಾವು ನೋಡಿದ್ದೀವ? ಒಂದೇ ಕಾಲ ಇಡೀ ವರ್ಷ ಬರೀ ಚಳಿಗಾಲ ಇತ್ತು ಅನ್ನುವಂಥದ್ದು ಯಾವುದಾದ್ರೂ ವರ್ಷ ನೋಡಿದ್ದೀರಾ? ನೋ. ಅಥವಾ ಇಡೀ ವರ್ಷ ಬರೀ ಮಳೆ ಇತ್ತು, ಚಳಿನೇ ಬರಲಿಲ್ಲ ಎಂಬುದಾಗಿತ್ತ? ಅಥವಾ ಇಡೀ ವರ್ಷ ಬರೀ ಬಿಸಿಲೇ ಇತ್ತು, ಮಳೆನೇ ಒಂದು ಸ್ವಲ್ಪನೂ ಬರಲಿಲ್ಲ, ಚಳಿನೂ ಬರಲಿಲ್ಲ ಅನ್ನುವಂಥ ಕಾಲ ಯಾವುದಾದ್ರೂ ಇದೆಯಾ? ನೋ. ಸೀಸನ್ ವಿಲ್ ಚೇಂಜ್. ಸೊ ಪರೀಕ್ಷೆಯ ಸಮಯ, ನಮ್ಮನ್ನು ಪರಿಶೋಧಿಸುವಂಥ ಸಮಯ ನಮ್ಮ ಜೀವಿತದಲ್ಲಿ ಬರ್ತದೆ. ಅದು ಬರುವಂಥ ಸಮಯದಲ್ಲಿ ನಮ್ಮ ನಂಬಿಕೆಗೆ ಪರಿಶೋಧನೆ ಆಗ್ತದೆ ಪ್ರಿಯರೇ. ಸೊ ನಂಬಿಕೆಗೆ ಪರಿಶೋಧನೆ ಆಗುವಂಥ ಸಮಯದಲ್ಲಿ ನಾವು ತಾಳ್ಮೆಯಿಂದ ಇರ್ತೇವೆ. ವಿಲ್ ಬಿ ಪೇಷಂಟ್. ಹಲ್ಲೆಲೂಯಾ. ಯಾಕಂದರೆ ಆ ಸಮಯದಲ್ಲಿ ನಮ್ಮ ಬಲವೆಲ್ಲ ಹೊರಟು ಹೋಗಿರ್ತದೆ. ನಮ್ಮ ಬಲದಿಂದ ಏನು ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಸೊ ನಾವೇನು ಮಾಡ್ತೇವೆ? ತಾಳ್ಮೆಯಿಂದ ಇರ್ತೇವೆ. ದೇವರೇ ನೀನೇನಾದರೂ ಮಾಡಪ್ಪ,
ನೀನೇ ಏನಾದರೂ ಮಾಡು ಸ್ವಾಮಿ, ನನ್ನ ಹತ್ತಿರ ಬಲ ಇಲ್ಲ ಕರ್ತನೆ, ನೀನೇ ಏನಾದರೂ ಮಾಡಬೇಕು ಎಂಬುದಾಗಿ ದೇವರ ಮೇಲೆ ನಾವು ಆತುಕೊಳ್ತೇವೆ ಪ್ರೇರೆ ಆ ಸಮಯದಲ್ಲಿ. ಹಲ್ಲೆಲೂಯಾ. ಆ್ಯಂಡ್ ಗಾಡ್ ಲವ್ಸ್ ದ್ಯಾಟ್. ದೇವ್ರಿಗೆ ಅದು ಇಷ್ಟ ಗೊತ್ತಾ ಪ್ರೇರೆ? ನಾವು ಯಾವಾಗ ಅವ್ರ ಮೇಲೆ ಆತ್ಕೊಳ್ತೇವೋ ಅದು ದೇವರು ಇಷ್ಟಪಡ್ತಾರೆ. ಸೊ ನೋಡಿರಿ, ತಾಳ್ಮೆಯನ್ನು ಉಂಟು ಮಾಡ್ತದೆ ಅಂತ ತಿಳಿದು ನೀವು ನಾನಾ ವಿಧವಾದಂಥ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಯಾಕೆ ಆನಂದಕರವಾದ? ಕಷ್ಟ ಆನಂದವಾದಂಥದ್ದು ಇಲ್ಲ, ಕಷ್ಟ ಆನಂದಕರವಾದಂಥದ್ದಲ್ಲ. ಆ ಕಷ್ಟದಿಂದ ನಾನು ಹೊರಗಡೆ ಬರುವಾಗ ನನ್ನ ಕ್ಯಾರೆಕ್ಟರ್ ಚೇಂಜ್ ಆಗ್ತದೆ. ಆ ಕಷ್ಟದಿಂದ ನಾನು ಹೊರಗಡೆ ಬರುವಾಗ ನನ್ನ ಸ್ವಭಾವ ಬದಲಾಗ್ತದೆ. ಆ ಕಷ್ಟದಿಂದ ನಾನು ಹೊರ ಬರುವಾಗ ನಾನೇನಾಗ್ತೇನೆ? 4ನೇ ವಚನ ಹೇಳ್ತದೆ ನೋಡ್ರಿ, ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವಸಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರಾಗ್ತೀರಿ. ಇವತ್ತು ಏನು ಕಡಿಮೆ ಇದೆ ಗೊತ್ತಾ? ಗುಣದ ಕಡಿಮೆ ಇದೆ. ಮೇ ಬಿ ನಮಗೆ ಹಣದ ಕಡಿಮೆ ಇರಲಿಕ್ಕಿಲ್ಲ, ಕೊರತೆ ಇರಲಿಕ್ಕಿಲ್ಲ. ಮೇ ಬಿ ನಮಗೆ ತಲಾಂತಿನ ಕೊರತೆ ಇರಲಿಕ್ಕಿಲ್ಲ. ಮೇ ಬಿ ನಮಗೆ ಜ್ಞಾನದ ಕೊರತೆ ಇರಲಿಕ್ಕಿಲ್ಲ. ಆದರೆ ಗುಣದ ಕೊರತೆ ಅನೇಕ ಬಾರಿ ನಮಗೆ ಇರ್ತದೆ. ಅದನ್ನು ಯಾವಾಗ ದೇವರು ಗುಣವನ್ನು ಹೊರಗಡೆ ತರ್ತಾರೆ ಗೊತ್ತಾ? ನಾವು ಕಷ್ಟದ ಸಮಯದಲ್ಲಿ ಹಾದು ಹೋಗುವಾಗ, ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗುವಾಗ ನಾವು ಅದರಲ್ಲಿ ತಾಳ್ಮೆಯಿಂದಿದ್ದರೆ ನಾವು ಶಿಕ್ಷಿತರಾಗ್ತೇವೆ. ಆ್ಯಂಡ್ ಎವ್ರಿ ಸೀಸನ್ ಹ್ಯಾಸ್ ಅ ಲೆಸನ್. ಒಂದೊಂದು ಕಾಲವು, ದೇವರು ತರುವಂಥ ಒಂದೊಂದು ಕಾಲಕ್ಕೂ ಕೂಡ ಒಂದು ಪಾಠ ಇದೆ. ಆ ಪಾಠವನ್ನು ನಾವು ಕಲಿಯುವುದಾದರೆ ನಮ್ಮ ಒಂದು ಸ್ವಭಾವಗಳು ಬದಲಾಗ್ತದೆ. ನನ್ನ ಜೀವಿತದಲ್ಲೂ ಕೂಡ ಕಷ್ಟದ ಕಾಲ ಒಂದಿತ್ತು. ಸೊ ಆ ಕಾಲದಲ್ಲಿ ನಾನು ಒಂದನ್ನು ಪಾಠ ಕಲಿತೇನೆಂದರೆ, ದೇವರು ಕಷ್ಟಗಳಿಂದ ಹೊರಗಡೆ ತರ್ತಾರೆ. ನಾವು ಅವರಿಗೆ ನಂಬಿಗಸ್ತರಾಗಿದ್ದರೆ ದೇವರು ನಮ್ಮನ್ನ ಕಷ್ಟದಿಂದ ಹೊರಗಡೆ ತರ್ತಾರೆ. ಆ ಪಾಠವನ್ನು ಕಲಿತೆ. ಮತ್ತು ಆ ಒಂದು ಕಷ್ಟದ ಒಂದು ಸಮಯದಿಂದ ನಾನು ಕಲಿತಂಥ ಪಾಠ ಏನಂತಂದರೆ, ನನ್ನ ರೀತಿಯಲ್ಲಿ ಅನೇಕ ಜನರು ಕಷ್ಟದಲ್ಲಿ ಬಿದ್ದಾಗ ನಾನು ಅವರಿಗೆ ಸಹಾಯ ಮಾಡಬೇಕನ್ನುವಂಥ ಪಾಠವನ್ನು ಕಲಿತೆ. ಸೊ ದೇರ್ ಈಸ್ ಅ ಲೆಸನ್ ಇನ್ ಈಚ್ ಆ್ಯಂಡ್ ಎವ್ರಿ ಸೀಸನ್ ಆಫ್ ಟ್ರಯಲ್. ಆ ಕಷ್ಟದ ಸಮಯ ಅಥವಾ ಪರೀಕ್ಷೆಯ ಎಲ್ಲ ಸಮಯದಿಂದಲೂ ಕೂಡ ನಾವು ಕಲಿಯೋದಕ್ಕೆ ಒಂದು ಪಾಠ ಇರ್ತದೆ. ವಿ ವಿಲ್ ಲರ್ನ್ ಅ ಲೆಸನ್. ಪಾಠಗಳನ್ನು ಕಲಿತೇವೆ ಪ್ರೇರೆ. ಸೊ ಅದಕ್ಕೆ ದೇವರು ಅದನ್ನೇನು ಮಾಡ್ತಾರೆ? ತರ್ತಾರೆ. ನಮ್ಮ ಜೀವಿತವನ್ನು ರೂಪಿಸುವುದಕ್ಕಾಗಿ, ನಮ್ಮ ಗುಣಗಳನ್ನು ಬದಲಾಯಿಸುವುದಕ್ಕೋಸ್ಕರ, ನಮ್ಮ ಸ್ವಭಾವಗಳನ್ನು ಬದಲಾಯಿಸುವುದಕ್ಕೋಸ್ಕರ, ನಾವು ಮೇನ್ಲಿ ನಮ್ಮಲ್ಲಿ ತಾಳ್ಮೆಯನ್ನು ತರೋದಕ್ಕೋಸ್ಕರವಾಗಿ ದೇವರು ಆ ಕಷ್ಟದ ಒಂದು ಸಮಯಗಳನ್ನು ಅವರು ತರುವಂಥವರಾಗಿದ್ದಾರೆ. ಸೊ ಆ ನಂತರ ನಾವು ನೋಡ್ತೇವೆ ದ ಸೀಸನ್ ಆಫ್ ಹಾರ್ವೆಸ್ಟ್. ಹಾರ್ವೆಸ್ಟ್ ಅಂತಂದರೆ ಸುಗ್ಗಿಯ ಕಾಲ. ಕೀರ್ತನೆ 126ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ ನಾವು ಅದನ್ನು ನೋಡ್ತೇವೆ. ನೋಡ್ರಿ, ಕೀರ್ತನೆಗಾರನು ಹೇಳ್ತಾರೆ, ಅಳುತ್ತಾ ಬಿತ್ತುವವರು. ಕೀರ್ತನೆ 126, 5, 6. ಅಳುತ್ತಾ ಬಿತ್ತುವವರು, ಹಾಡುತ್ತಾ ಕೊಯ್ಯುವರು. ಇಟ್ಸ್ ನಾಟ್ ಪರ್ಮನೆಂಟ್. ನಿಮ್ಮ ಅಳು, ನಿಮ್ಮ ದುಃಖ, ನಿಮ್ಮ ವೇದನೆ, ನಿಮ್ಮ ಕಷ್ಟ ಇದು ಪರ್ಮನೆಂಟ್ ಅಲ್ಲ. ನೀವು ಅಳುತ್ತಾ ಬಿತ್ತುವಾಗ, ಕಷ್ಟಪಟ್ಟು ಇವತ್ತು ನೀವು ಪ್ರಾರ್ಥನೆ ಮಾಡ್ತಿದ್ದೀರಾ, ಕಷ್ಟಪಟ್ಟು ನೀವು ದೇವರ ಮೇಲೆ ನಂಬಿಕೆ ಇಡ್ತಾ ಇದ್ದೀರಾ, ಸಮಸ್ಯೆಗಳು ಬಂದಾಗಲೂ ಕೂಡ ದೇವರ ಪಾದವನ್ನು ಬಿಡ್ತಾ ಇಲ್ಲ. ಯೇಸುವೆ, ಏನೇ ಆಗಲಿ ನಾನು ನಿನಗಾಗಿ ಬದುಕ್ತೇನೆ ಎಂಬುದಾಗಿ ಅವರನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀರಾ. ಹಾಗಾದರೆ ಏನಾಗ್ತದೆ ಗೊತ್ತಾ ಪ್ರೇರೆ? ಕಾಲ ಬದಲಾಗ್ತದೆ. ಸೀಸನ್ ವಿಲ್ ಚೇಂಜ್. ಏನು ಕಾಲ ಬರ್ತದೆ? ಅಳುವಿನ ಕಾಲವೇ ಯಾವಾಗಲೂ ಇರೋದಿಲ್ಲ. ನಗುತ್ತಾ ನೀವು ಬಿತ್ತೀರಿ, ಹಾಡುತ್ತಾ ಕೊಯ್ಯುವರು. ಹಲ್ಲೆಲೂಯಾ. ಮತ್ತು ನೋಡ್ರಿ 6ನೇ ವಚನ, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು. ಹಲ್ಲೆಲೂಯಾ. ಇದು ಖಂಡಿತ ನಿಜವಾಗಿಯೂ ದೇವರು ಅದನ್ನು ಮಾಡ್ತಾರೆ. ಇವತ್ತು ನೀವು ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು, ದುಃಖಿಸುತ್ತಾ ಪ್ರಾರ್ಥಿಸ್ತಾ ಇದ್ದೀರಾ, ದುಃಖಿಸುತ್ತಾ ಇತರರಿಗೆ ಸಹಾಯ ಮಾಡ್ತಾ ಇದ್ದೀರಾ, ದುಃಖಿಸುತ್ತಾ ದೇವರ ಹತ್ತಿರದಲ್ಲಿ ನೀವು ನಡೀತಾ ಇದ್ದೀರಾ. ಯಾಕಂತಂದರೆ ದೇವರ ಹತ್ತಿರದಲ್ಲಿ ನಡೆಯುವಂಥದ್ದು ಅದು ಸಾಧಾರಣವಾದಂಥ ವಿಷಯ ಅಲ್ಲ. ಅನೇಕ ಸಮಸ್ಯೆಗಳು ಬರ್ತದೆ, ಅನೇಕ ಶೋಧನೆಗಳು ಬರ್ತದೆ, ಅನೇಕ ಕಷ್ಟಗಳು ಬರ್ತದೆ. ನೀವು ದುಃಖಿಸುತ್ತಾ ಅದನ್ನು ಮಾಡ್ತಾ ಇದ್ದೀರಾ. ಆ ಬೀಜಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀರಾ, ಬಿತ್ತುತ್ತಾ ಇದ್ದೀರಾ. ಏನಾಗ್ತದಂತೆ? ಹರ್ಷಿಸುತ್ತಾ ಸಿವುಡುಗಳನ್ನು, ಹಲ್ಲೆಲೂಯಾ, ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು. ಹಲ್ಲೆಲೂಯಾ. ನಂಬಿಗಸ್ತಿಕೆಗೆ ದೇವರು ಯಾವಾಗಲೂ ಪ್ರತಿಫಲವನ್ನು ಕೊಡ್ತಾರೆ ಪ್ರೇರೆ. ಮತ್ತು ಯಾವಾಗ ಬರ್ತದೆ ಹಾರ್ವೆಸ್ಟ್? ಯಾವಾಗ ಬರ್ತದೆ? ಸುಗ್ಗಿ ಕಾಲ ಯಾವಾಗ ಬರ್ತದೆ? ಆಫ್ಟರ್ ಅ ಟೈಮ್ ಆಫ್ ವೇಟಿಂಗ್. ಕಾಯುವಂಥ ಸಮಯ. ರೈತನು ಬೀಜವನ್ನು ಬಿತ್ತಿ ಹೋಗ್ಬಿಡ್ತಾನೆ. ಅವನು ಒಂದೊಂದು ಸೆಕೆಂಡು ಅದನ್ನು ನೋಡ್ತಾ ಇರೋದಿಲ್ಲ. ಅವನ ಕೆಲಸ ಬೀಜವನ್ನು ಬಿತ್ತುವಂಥದ್ದು. ಅದರ ಮುಂದಿನ ಕೆಲಸ ದೇವರು ಬೆಳೆಸುವಂಥವ್ರು ದೇವರು. ಸೊ ನಾವು ಬೀಜಗಳನ್ನು ಬಿತ್ತುವಾಗ, ಕಷ್ಟಪಟ್ಟು ಬೀಜ ಬಿತ್ತುವಾಗ, ದುಃಖಿಸುತ್ತಾ ಬೀಜ ಬಿತ್ತುವಾಗ, ಅಳುತ್ತಾ ಬೀಜವನ್ನು ಬಿತ್ತುವಾಗ ದೇವರು ಏನು ಮಾಡ್ತಾರೆ? ಪ್ರತಿಫಲವನ್ನು ಕೊಡುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ನಿಮ್ಮ ಕಾಲಗಳಲ್ಲಿ ಮಧ್ಯದಲ್ಲಿ ಬಿಟ್ಟು ಬಿಡಬೇಡ್ರಿ ಪ್ರಿಯರೇ. ಯಾವುದೇ ರೈತನಾಗಲಿ ಅವನು ಮಧ್ಯದಲ್ಲಿ ಬಿಟ್ಟು ಬಿಡೋದಿಲ್ಲ. ಆ ಒಂದು ಫಲ ಬರುವವರೆಗೂ ಅವನು ಕಾಯ್ತಾನೆ, ಆಮೇಲೆ ಅದನ್ನು ಕೊಯ್ತಾನೆ. ಫಲ ಬರುವವರೆಗೂ ಕಾಯ್ತಾನೆ.
ಇವತ್ತು ಬಿತ್ತಿದ ನಾಳೆ ಬಂದು ಅಯ್ಯೋ ಏನು ಬೆಳೆದಿಲ್ಲ, ಇದನ್ನು ನಾಶ ಮಾಡಿಬಿಡ್ತೇನೆ ಅಂತ ನಾಶ ಮಾಡೋದಿಲ್ಲ. ರೈತನು ಆ ರೀತಿಯಲ್ಲಿ ಮಾಡೋದಿಲ್ಲ. ಯಾಕಂದರೆ ಅವನಿಗೆ ಗೊತ್ತು ಸಮಯ ಬರಬೇಕು, ಕಾಲ ಬರಬೇಕು, ಆ ಕಾಲಕ್ಕೆ ಮಳೆ ಬರಬೇಕು, ಆ ಕಾಲಕ್ಕೆ ಏನು ಆಗಬೇಕು ಆ ಕಾರ್ಯಗಳು ಆಗಬೇಕು, ಆ ನಂತರವೇ ಫಲವನ್ನು ನೋಡೋದಕ್ಕೆ ಸಾಧ್ಯ ಪ್ರಿಯರೇ. ಹಾಲೆಲೂಯಾ, ಹಾಲೆಲೂಯಾ. ಸೊ ಇವತ್ತು ನಾನು ಹೇಳ್ತೇನೆ, ನೀವು ಅಳುತ್ತಾ ಬಿತ್ತುತ್ತಿರುವುದಾದರೆ, ಕಷ್ಟದಲ್ಲಿ ನೀವು ಕ್ರಿಸ್ತನಲ್ಲಿ ನಡೆಯುತ್ತಿರುವುದಾದರೆ, ವೇದನೆಗಳ ಸಮಸ್ಯೆಗಳ ಮಧ್ಯದಲ್ಲಿ ನೀವು ಕ್ರಿಸ್ತನನ್ನು ಪ್ರೀತಿಸ್ತಿರುವುದಾದರೆ, ಕ್ರಿಸ್ತನಿಗಾಗಿ ಬದುಕ್ತಿರುವುದಾದರೆ, ನೀವು ಎಲ್ಲವನ್ನು ಸರಿ ಮಾಡ್ತಾ ಇದ್ದೀರಿ. ನಿಮ್ಮ ಜೀವಿತದಲ್ಲಿ ಪಾಪದ ಬಗ್ಗೆ ನಿಮಗೆ ಕಾಳಜಿ ಇದೆ, ಪಾಪವನ್ನು ನೀವು ಮಾಡ್ತಾ ಇಲ್ಲ, ಪಾಪವನ್ನು ದ್ವೇಷಿಸ್ತಾ ಇದ್ದೀರಿ, ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡ್ತಾ ಇಲ್ಲ. ಹಾಗಿದ್ದಾಗಲೂ ಕೂಡ ಕಷ್ಟದಲ್ಲಿ ನೀವು ಹಾದೋಗ್ತಾ ಇದ್ದೀರಾ, ದೇವರನ್ನು ಅತಿಯಾಗಿ ನೀವು ಪ್ರೀತಿಸ್ತಾ ಇದ್ದೀರಾ, ಹಾಗಿದ್ದಾಗಲೂ ಕೂಡ ಕಷ್ಟದಲ್ಲಿ ನೀವು ಹಾದೋಗ್ತಾ ಇದ್ದೀರಾ ಅಂದರೆ ಅದರ ಅರ್ಥ ಏನು ಗೊತ್ತಾ? ಕಾಲದಲ್ಲಿ ನೀವಿದ್ದೀರಾ. ಯು ಆರ್ ಇನ್ ಸೀಸನ್. ಅದು ಮೇ ಬಿ ಬಿತ್ತುವಂಥ ಕಾಲವಾಗಿರ್ಬೋದು. ಬಿತ್ತುವಂಥ ಕಾಲ ಯಾವಾಗಲೂ ಇರ್ತದೆ, ಪ್ರಾರ್ಥನೆ ಯಾವಾಗಲೂ ಮಾಡಬೇಕು. ಸೊ ಬಿತ್ತುವಂಥ ಕಾಲವಾಗಿರ್ಬೋದು, ಅಥವಾ ಒಂದು ಕಾಯುವಂಥ ಕಾಲವಾಗಿರ್ಬೋದು. ವೇಟಿಂಗ್ ಸೀಸನ್, ಕಾಯುವಂಥ ಕಾಲ. ಇಂದು ಯೆಶಾಯನ 40ನೇ ಅಧ್ಯಾಯ 31ನೇ ವಚನದಲ್ಲಿ ಹೇಳ್ತಾರೆ ಏನಂತಂದರೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದ್ತಾರೆ ಎಂಬುದಾಗಿ. ಕಾಯ್ತಿರ್ಬೋದು, ಮೇ ಬಿ ನೀವು ಬಿತ್ತಿದ್ದೀರಾ, ಈಗ ಇನ್ನೂ ಕಾಯ್ತಾ ಇದ್ದೀರಾ, ಆ ನಿರೀಕ್ಷೆಯಲ್ಲಿ ನೀವಿದ್ದೀರಾ. ನಿರೀಕ್ಷಿಸುವಂಥವ್ರಿಗೆ ದೇವರು ಪ್ರತಿಫಲವನ್ನು ಕೊಡ್ತಾರೆ. ಸೊ ಕಾಯುವಂಥ ಒಂದು ಸಮಯದಲ್ಲಿ ನೀವಿರ್ಬೋದು, ಅಥವಾ ಪರೀಕ್ಷೆಯ ಸಮಯದಲ್ಲಿ ಯಾವ ರೀತಿಯಲ್ಲಿ ಅಬ್ರಾಮನನ್ನು ದೇವರು ಪರೀಕ್ಷಿಸಿದ್ರು, ಆ ಪರೀಕ್ಷೆಯ ಸಮಯದಲ್ಲಿ ನೀವಿರ್ಬೋದು. ದೇವರು ನಿಮ್ಮ ನಂಬಿಗಸ್ತಿಕೆಯನ್ನು ಪರೀಕ್ಷಿಸ್ತಿರ್ಬೋದು, ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸ್ತಿರ್ಬೋದು. ನಿಮ್ಮನ್ನು ಹೊಸಬರನ್ನಾಗಿ ಮಾಡುವುದಕ್ಕೆ, ನಿಮ್ಮ ಕ್ಯಾರೆಕ್ಟರ್ಗಳನ್ನು ಬದಲಾಯಿಸುವುದಕ್ಕೋಸ್ಕರ ದೇವರು ಕೆಲವೊಂದು ಕಷ್ಟಗಳನ್ನು ನಿಮ್ಮ ಜೀವಿತದಲ್ಲಿ ತರ್ತಾ ಇರ್ಬೋದು, ಪರೀಕ್ಷೆಗಳನ್ನು ತರ್ತಾ ಇರ್ಬೋದು. ಅಂಥ ಕಾಲದಲ್ಲಿ ನೀವು ಬದುಕ್ತಿರ್ಬೋದು. ಅಥವಾ ಇದೆಲ್ಲದರ ನೀವು ತಾಳ್ಮೆಯಿಂದಿದ್ದರೆ ಈಗ ನೀವು ಕೊಯ್ಯುವಂಥ ಸಮಯ. ಆ್ಯಂಡ್ ದಿಸ್ ಸೀಸನ್ ಈಸ್ ನಾಟ್ ಫಿಕ್ಸ್ಡ್. ಅಂದ್ಕೊಳ್ಬೇಡ್ರಿ ನನಗೊಂದಿನ ಕಷ್ಟ ಇತ್ತು, ಇವತ್ತು ನಾನು ಸುಖವಾಗಿದ್ದೇನೆ, ಮುಗೀತು, ಆ ಕಾಲ ಮುಗೀತು ಅಂತ. ಮೇ ಬಿ ಬೇರೆ ವಿಧದಲ್ಲಿ, ಬೇರೆ ಒಂದು ಕ್ಯಾರೆಕ್ಟ್ರಲ್ಲಿ, ಬೇರೆ ಒಂದು ಸ್ವಭಾವದಲ್ಲಿ ದೇವರು ನಿಮಗೆ ಚೇಂಜ್ ಮಾಡೋದಕ್ಕೋಸ್ಕರ ಮತ್ತೆ ಟೆಸ್ಟಿಂಗ್ ಟೈಮನ್ನು ತರ್ಬೋದು. ಬಟ್ ವಿ ನೀಡ್ ಟು ಬಿ ಆಲ್ವೇಸ್ ಪ್ರಿಪೇರ್ಡ್. ನಾವು ಸಿದ್ಧರಾಗಿರಬೇಕು. ಯಾವಾಗಲೂ ನಾವು ಸಿದ್ಧರಾಗಿರುವುದಾದರೆ ಆ ಸಮಯದಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ, ನಮಗೆ ನಾಳೆ ಮಳೆ ಬರುತ್ತೆ ಎಂಬುದಾಗಿ ನಮಗೆ ಗೊತ್ತಾಗುವುದಾದರೆ, ನಾವು ನಾಳೆ ದಿವಸ ಹೋಗುವಾಗ ರೈನ್ ಕೋಟನ್ನು ತೆಗೆದುಕೊಂಡು ಹೋಗ್ತೇವೆ. ಹೊರಗಡೆ ಹೋಗುವಾಗ ವಿ ನೀಡ್ ಟು ಬಿ ಪ್ರಿಪೇರ್ಡ್ ಫಾರ್ ದ ಸೀಸನ್ಸ್. ಕಷ್ಟಗಳು ಬಂದಾಗ ನಾನೇನು ಮಾಡ್ತೇನೆ, ಸುಖ ಬಂದಾಗ ನಾನೇನು ಮಾಡ್ತೇನೆ, ಫಾರ್ ಎವ್ರಿಥಿಂಗ್ ವಿ ನೀಡ್ ಟು ಬಿ ಪ್ರಿಪೇರ್ಡ್, ವೆಲ್ ಪ್ರಿಪೇರ್ಡ್. ಹಾಲೆಲೂಯಾ. ಸೊ ಸಮಯ ಏನೇ ನಮ್ಮ ಜೀವಿತದಲ್ಲಿ ಇವತ್ತು ನಾವು ಹಾದು ಹೋಗ್ತಾ ಇರ್ಬೋದು. ನಾವು ಬಿತ್ತುವಂಥ ಸಮಯದಲ್ಲಿರ್ಬೋದು, ಕಾಯುವಂಥ ಸಮಯದಲ್ಲಿರ್ಬೋದು, ಅಥವಾ ಕಷ್ಟದ ಸಮಯದಲ್ಲಿರ್ಬೋದು, ಅಥವಾ ಕೊಯ್ಯುವಂಥ ಸಮಯದಲ್ಲಿರ್ಬೋದು. ಏನೇ ಸಮಯ ಇದ್ದರೂ ಕೂಡ ಒಂದು ಮಾತ್ರ ನಿಜ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ ಅದರ 8ನೇ ವಚನದಲ್ಲಿ ಹೇಳುವಂಥ ವಾಕ್ಯದ ಹಾಗೆ, ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತೂ ಇದ್ದಾನೆ, ನಿರಂತರವೂ ಹಾಗೆ ಇರುವನು. ಎಲ್ಲವೂ ಬದಲಾಗ್ಬೋದು ನಮ್ಮ ಜೀವಿತದಲ್ಲಿ. ಎವ್ರಿಥಿಂಗ್ ಕ್ಯಾನ್ ಬಿ ಚೇಂಜ್ಡ್, ಬಟ್ ಜೀಸಸ್ ವಿಲ್ ನೆವರ್ ಚೇಂಜ್. ಅವರ ಪ್ರೀತಿ ನಮ್ಮ ಕುರಿತಾಗಿ ಬದಲಾಗೋದಿಲ್ಲ. ಮೇ ಬಿ ಕಷ್ಟದ ಸಮಯದಲ್ಲಿ, ಮೇ ಬಿ ಪರೀಕ್ಷೆಯ ಸಮಯದಲ್ಲಿ ಯೇಸು ಸ್ವಾಮಿ ಕೂತ್ಕೊಂಡು ನಿಮ್ಮ ಪರೀಕ್ಷೆನ ಅವರು ಬರೀಲಿಕ್ಕಿಲ್ಲ, ನಿಮ್ಮ ಪರೀಕ್ಷೆ ನೀವೇ ಬರಿಬೇಕು. ಆದರೆ ಅವರು ನಿಮ್ಮ ಪಕ್ಕದಲ್ಲಿರ್ತಾರೆ. ನಿಮ್ಮ ಪರೀಕ್ಷೆಯ ಸಮಯದಲ್ಲಿ ನಿಮ್ಮ ಪಕ್ಕದಲ್ಲಿರ್ತಾರೆ, ನಿಮಗೆ ಅವರು ಸಹಾಯ ಮಾಡ್ತಾರೆ. ಹಿ ವಿಲ್ ಹೆಲ್ಪ್ ಯು. He will test you as well as he will help you to come out of that test. ಆ ಒಂದು ಪರೀಕ್ಷೆಯಲ್ಲಿ ನೀವು ಒಳ್ಳೆ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳುವಂತೆ, ಆ ಪರೀಕ್ಷೆ ಸಮಯದಲ್ಲಿ ಒಳ್ಳೆ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳುವಂತೆ ಯೇಸು ಸ್ವಾಮಿ ನಿಮ್ಮ ಸಂಗಡ ಇರ್ತಾರೆ. ಆ್ಯಂಡ್ ನೀವು ಸಂತೋಷಿಸುವಂಥ ಸಮಯದಲ್ಲಿ ಯೇಸು ಸ್ವಾಮಿ ನಿಮ್ಮ ಸಂಗಡ ಇರ್ತಾರೆ. ನೀವು ದುಃಖ ಪಡ್ತಾ, ನೀವು ಅಳುತ್ತಾ ಬಿತ್ತುವಂಥ ಸಮಯದಲ್ಲಿ ಯೇಸು ಸ್ವಾಮಿ ನಿಮ್ಮ ಸಂಗಡ ಇರ್ತಾರೆ. ನೀವು ಕಾಯುವಂಥ ಸಮಯದಲ್ಲಿ ಯೇಸು ಸ್ವಾಮಿ ನಿಮ್ಮ ಸಂಗಡ ಇರ್ತಾರೆ. ಹಾಲೆಲೂಯಾ. ಸೊ ಗಾಡ್ ವಿಲ್ ಬಿ ಪ್ರೆಸೆಂಟ್ in every circumstances, in every season of our life. ನಮ್ಮ ಜೀವಿತದ ಯಾವುದೇ ಪರಿಸ್ಥಿತಿಯಲ್ಲಿ, ಯಾವುದೇ ಕಾಲವಿರಲಿ, ಯೇಸು ಸ್ವಾಮಿ ನಮ್ಮ ಸಂಗಡ ಇದ್ದಾರೆ. ನಂಬ್ತೀರಾ ಪ್ರಿಯರೇ? ಡು ಯು ಬಿಲೀವ್ ದ್ಯಾಟ್? ಹಾಗೆ ನಂಬುವಂಥವ್ರು ಯೇಸುವನ್ನು ಬಿಟ್ಟು ದೂರ ಹೋಗೋದಿಲ್ಲ. ಕಾಲ ಬದಲಾದಾಗ ಅವರು ಯೇಸುವನ್ನು ಬಿಟ್ಟು ಅವರು ದೂರ ಹೋಗೋದಿಲ್ಲ, ಯೇಸುವನ್ನು ಇನ್ನೂ ಹತ್ತಿರ ಹೋಗ್ತಾರೆ. ಕಾಲಗಳು ಚೇಂಜ್ ಆಗುವಂಥ ಇನ್ನೂ ಹತ್ತಿರ. ಹಾಲೆಲೂಯಾ. ಸೊ ಏನೇ ಆಗಿರಲಿ ದೇವರು ನಮ್ಮ ಸಂಗಡ ಇದ್ದಾರೆ. ನಾವು ಯಾವುದೇ ಕಾಲದಲ್ಲಿ ಈ ದಿವಸ ಹಾದು ಹೋಗ್ತಾ ಇರ್ಬೋದು, ದೇವರು ನಮ್ಮ ಸಂಗಡ ಇದ್ದಾರೆ. ಅದನ್ನು ನಂಬ್ರಿ ಪ್ರಿಯರೇ. ಯು ಬಿಲೀವ್ ಇನ್ ದ್ಯಾಟ್ ಗಾಡ್ ಈಸ್ ವಿತ್ ಮೀ. ದೇವರು ನನ್ನ ಸಂಗಡ ಇದ್ದಾರೆ. ಅವರು ನನ್ನ ಸಂಗಡ ಇರುವಾಗ ನನ್ನ ಹಡಗು ಮುಳುಗೋದಕ್ಕೆ ಸಾಧ್ಯ ಇಲ್ಲ. ಅವರು ನನ್ನ ಸಂಗಡ ಇದ್ದಾಗ ನನ್ನ ದೋಣಿ ಮುಳುಗೋದಕ್ಕೆ ಸಾಧ್ಯವಿಲ್ಲ. ಅವರು ನನ್ನ ಸಂಗಡ ಇದ್ದಾಗ ನನ್ನ ಕಷ್ಟಗಳು ನನ್ನನ್ನು ಮುಳುಗಿಸುವುದಕ್ಕೆ ಸಾಧ್ಯ ಇಲ್ಲ. ದೇವರು ನನ್ನನ್ನು ಎತ್ತಿ ಹಿಡಿತಾರೆ.
ಹಾಲೆಲೂಯ. ಯೇಸುವನ್ನು ದೃಶ್ಯಿಸ್ತಾ ಅಪೊಸ್ತಲನಾದಂಥ ಪೇತ್ರನು ನೀರಿನ ಮೇಲೆ ನಡೆಯುತ್ತಾ ಪಕ್ಕದಲ್ಲಿ ಅವನು ನೋಡಿ ಬಿರುಗಾಳಿಯನ್ನು ನೋಡಿ ಮತ್ತೆ ಮುಳುಗೋದಕ್ಕೆ ಪ್ರಾರಂಭಿಸ್ತಾನೆ. ದೇವ್ರ ವಾಕ್ಯ ಹೇಳ್ತಾರೆ, ದೇವ್ರು ಕೈ ಬಿಟ್ಬಿಟ್ರ, ನೀನು ನೋಡಿದೆ, ನೀನು ಮುಳುಗ್ತಾ ಇದೆಯಾ, ಹೋಗ್ಬಿಡು ಅಂತ. ಇನ್ನೂ ಆ ಅಲೆಗಳ ಮಧ್ಯದಲ್ಲೂ ಸ್ವಾಮಿ ಬಂದು ಅವನ ಕೈಯನ್ನು ಹಿಡಿದು ಎತ್ತಾ ಇದ್ದಾರೆ. ಸೊ ಕಾಲಗಳು ಬದಲಾದರೂ ಕೂಡ ಅಲೆಗಳ ಕಾಲದಲ್ಲಿ, ಬಿರುಗಾಳಿಯ ಕಾಲದಲ್ಲಿ, ಕಷ್ಟದ ಕಾಲದಲ್ಲಿ, ಸಮಸ್ಯೆ ಕಾಲದಲ್ಲಿ, ಸುಖದ ಕಾಲದಲ್ಲಿ, ಏನೇ ಕಾಲದಲ್ಲಿ ನೀವು ಇವತ್ತು ಹಾದೋಗ್ತಾ ಇರ್ಬೋದು, ಯೇಸು ಸ್ವಾಮಿ ನಿಮ್ಮ ಸಂಗಡ ಯಾವಾಗಲೂ ಇರುವಂಥವರಾಗಿದ್ದಾರೆ. ಹಾಲೆಲೂಯ. ನೀವು ಸಂತೋಷದಲ್ಲಿದ್ದರು, ನೀವು ದುಃಖದಲ್ಲಿದ್ದರು, ಯೇಸು ಸ್ವಾಮಿಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳ್ರಿ ಪ್ರಿಯರೇ. ಹಾಲೆಲೂಯ. ಅವರು ನಿಮ್ಮ ಕಾಲಗಳನ್ನು ಬದಲಾಯಿಸ್ತಾರೆ. ಒಳ್ಳೆಯದಕ್ಕೋಸ್ಕರವಾಗಿ ಕರ್ತನೇನು ಮಾಡ್ತಾರೆ, ಬದಲಾಯಿಸುವಂಥವರಾಗಿದ್ದಾರೆ ಪ್ರಿಯರೇ. ಹಾಲೆಲೂಯ. ಅದಕ್ಕೆ ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 28ನೇ ವಚನದಲ್ಲಿ ಈ ರೀತಿ ನಾವು ನೋಡ್ತೇವೆ. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಅವರು ಎಲ್ಲ ಕಾರ್ಯಗಳನ್ನು ಅನುಕೂಲವಾಗಿ ಮಾಡ್ತಾರೆ. ದೇವರು ಎಲ್ಲ ಕಾರ್ಯಗಳನ್ನು ಅನುಕೂಲವಾಗಿ ಮಾಡ್ತಾರೆ. ಮೇ ಬಿ ಕಷ್ಟದ ಕಾಲ ಇರ್ಬೋದು, ಮೇ ಬಿ ಬಿತ್ತುವಂಥ ಕಾಲ ಇರ್ಬೋದು, ಮೇ ಬಿ ಕಾಯುವಂಥ ಕಾಲ ಇರ್ಬೋದು, ಎಲ್ಲವನ್ನು ಅನುಕೂಲಕರವಾಗಿ ದೇವರು ಮಾಡ್ತಾರೆ ಪ್ರಿಯರೇ. ಹಾಲೆಲೂಯ. ಯೋಸೇಫನನ್ನು ಆ ಬಾವಿಯಲ್ಲಿ ಹಾಕುವಾಗ ಅವನ ಸಹೋದರರು ಅಂದ್ಕೊಂಡ್ರು ಇವನ ಕತೆ ಮುಗಿದೋಯ್ತು ಎಂಬುದಾಗಿ. ಆದರೂ ದೇವರು ಅದೇ ಬಾವಿಯನ್ನು ಅವನನ್ನು ಅರಮನೆಗೆ ಕರೆದುಕೊಂಡು ಹೋಗೋದಕ್ಕೆ ಉಪಯೋಗ ಮಾಡಿದರು. ಯೋಸೇಫನು ಆ ಒಂದು ಪೋಟಿಫರನ ಹೆಂಡತಿಯ ನಿಮಿತ್ತವಾಗಿ ಅವನು ಜೈಲಿನಲ್ಲಿ ಅಥವಾ ಸೆರೆಮನೆಯಲ್ಲಿದ್ದಾಗ ಅಂದ್ಕೊಂಡ್ರು ಅವರು ಇವನ ಕತೆ ಮುಗೀತು ಎಂಬುದಾಗಿ. ಆದರೆ ದೇವರು ಅದೇ ಸೆರೆಮನೆಯನ್ನು ಉಪಯೋಗ ಮಾಡಿ ಅವನನ್ನು ಅರಮನೆಗೆ ಕರೆದುಕೊಂಡು ಹೋದರು. ಎಲ್ಲವನ್ನು ದೇವರ ಅನುಕೂಲವಾಗಿ ಮಾಡ್ತಾರೆ. ಅಂಥ ದೇವರ ಮೇಲೆ ನಿಮ್ಮ ನಂಬಿಕೆ ಇಡ್ರಿ, ನಿಮ್ಮ ಭರವಸೆ ಇಡ್ರಿ, ಬಿಟ್ಟು ಬಿಡಬೇಡ್ರಿ, ಗಟ್ಟಿಯಾಗಿ ಅವ್ರನ್ನ ಹಿಡಿದುಕೊಡ್ರಿ. ಕರ್ತನು ನಿಮಗಾಗಿ ಅದ್ಭುತವನ್ನು ಮಾಡ್ತಾರೆ ಪ್ರಿಯರೇ. ಹಾಲೆಲೂಯ.